ಆ, ಎಲ್ರಿಗೂ ನಮಸ್ಕಾರ. ಇವತ್ತು ಲೀಲಾಜಾಲದ 39ನೆಯ ಜಾಲನ್ಯಾಸ ಕಾರ್ಯಕ್ರಮ. ಇವತ್ತು ಸರ್ ಅವರು KS ನರಸಿಂಹಸ್ವಾಮಿ ಅವರ 2 ಪದ್ಯಗಳ ಕುರಿತು ಗಹನವಾದಂಥ ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ. ತಾಳಲಯದಲ್ಲಿ ಬಾಳ ನಡೆಸುದೇವ, ಹಾಗೆ ದೇವನಿನ್ನ ಮಾಯಗಂಜೆ, ನಡಿಗು ಬಾಳೆನು 2 ಗೀತೆಗಳ ಕುರಿತು ಸರ್ ಅವರು ವಿಶ್ಲೇಷಣೆ ನೀಡಲಿಕ್ಕಿದ್ದಾರೆ. ಆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೂಡ ಮೊದಲು ಹೇಳಿದರು. ಪಾಡನ್ನು ಹಾಡಾಗಿಸುವ ಬಗೆ ಕುರಿತು ಕೂಡ ಹಾಕಿದ್ದಾರೆ. ಈ ಉಪನ್ಯಾಸದ ನಂತರ 40ನೆಯ ಕಾರ್ಯಕ್ರಮ ಮುಂದಿನ ಭಾನುವಾರ ಅಲ್ಲ, ಅದರ ಬದಲಾಗಿ 14ನೇ ತಾರೀಕು ಬುಧವಾರ ಸಂಜೆ ಇರುತ್ತೆ. ಅದರ ನಂತರ ಒಂದು 15 ದಿನದ ವಿರಾಮ ಇರುತ್ತೆ. ಅದನ್ನು ಬೇರೆ ರೀತಿಯಲ್ಲಿ, ಅಂದರೆ ಹೊಸದಾದ ರೀತಿಯಲ್ಲಿ ಪ್ರಾರಂಭಿಸಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೇವೆ. ಅದು ಎಲ್ಲರಿಗೂ ಆಸಕ್ತಿ ಇದ್ದರೆ ಮಾತ್ರ ಅಂತ ಹೇಳಿ ಕೂಡ ಸರ್ ಹೇಳಿದ್ದಾರೆ. ಅಂದರೆ ನಮ್ಮ ಆಸಕ್ತಿ ಅಥವಾ ನಮ್ಮ ಕೋರಿಕೆ ಮೇರೆಗೆ ಮುಂದಿನ ಕಾರ್ಯಕ್ರಮ ಅನ್ನೋದು ಎಲ್ಲರ ಮಾಹಿತಿಗಾಗಿ. ಅಂದರೆ ಅದನ್ನು ಈ ಸೌಂದರ್ಯ ಸಾರಸದಲ್ಲಿ ಶ್ರೋತೃಗಳ ಒಂದು ಸಂವಾದ ರೀತಿಯಲ್ಲಿ ಸರ್ ಅವರು ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಅಂದರೆ ನಮ್ಮ ಕೋರಿಕೆಯ ಮೇರೆಗೆ ಉಪನ್ಯಾಸಗಳು ಇರುತ್ತೆ. ಅಂದರೆ ಈಗ ನಮಗೆ ಸರ್ ಅವರಿಂದ ವಿಶ್ಲೇಷಣೆ ಬೇಕಾದಂಥ ಯಾವುದೇ ಕವಿತೆ ಇರಲಿ, ಕಗ್ಗ ಇರಲಿ, ಅಥವಾ ಭಗವದ್ಗೀತೆ ಇರಲಿ, ಅಥವಾ ಯಾವುದೇ ಭಾವಗೀತೆ ಇರಲಿ, ಇಂಥ ಒಂದು ಗೀತೆಗಳ ಕುರಿತು ನಾವು ಮಾಹಿತಿಯನ್ನು ಕೊಟ್ಟರೆ ಅದನ್ನು ಸರ್ ಅವರು ಅದರ ಕುರಿತು ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಆದರೆ ಒಂದು ವಿನಂತಿ, ಭಗವದ್ಗೀತೆ ಮತ್ತು ಮಂಕುತಿಮ್ಮನ ಕಗ್ಗ ಆದರೆ ಅದರ ಸಂಖ್ಯೆಯನ್ನು ಹೇಳಿದರೆ ಸಾಕು. ಉಳಿದದ್ದು ಯಾವುದಾದ್ರೂ ಪದ್ಯಗಳು ಇದ್ದರೆ ಅದನ್ನು ಅದರ ಪೂರ್ಣ ಪಾಠವನ್ನು ಕೂಡ ಒದಗಿಸ್ಬೇಕಾಗಿ ಕೇಳ್ಕೊಳ್ತೇವೆ. ಆ ರೀತಿಯಾಗಿ ನಮ್ಮ ಕೋರಿಕೆಯ ಮೇರೆಗೆ ಮುಂದಿನ ಅಂದರೆ 40ನೇ ಕಾರ್ಯಕ್ರಮ ಆದ ನಂತರದ ಈ ಲೀಲಾಜಾಲಗಳು ಆ ರೀತಿ ಮಾಡೋಣ ಅಂತೇಳಿ ಒಂದು ಅಂದ್ಕೊಂಡಿದ್ದೇವೆ. ಅದರ ಮಧ್ಯದಲ್ಲಿ ಸ್ವಲ್ಪ ವಿರಾಮ ಕೂಡ ಇರುತ್ತೆ. ಆ ಮಧ್ಯಂತರದಲ್ಲಿ ಬಹುಶಃ ನಾಳಿಂದನೇ ಕೂಡ ಅಥವಾ ಈಗಿಂದನೂ ಕೂಡ ಯಾರಾದರೂ ಇಂಥ ಪದ್ಯದ ಕುರಿತು ವಿವರಣೆ ಬೇಕು ಅಂತಿದ್ರೆ ಈ ತಂಡದಲ್ಲಿ ಹಾಕ್ಬೋದು. ಅದನ್ನು ನೋಟ್ ಮಾಡ್ಕೊಂಡಿರ್ತೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಸೂಚನೆ ಅಂತಂದರೆ, ಸೌಂದರ್ಯ ಸ್ವಾರಸ್ಯ ಈ ಗುಂಪಿನಲ್ಲಿ ನಮ್ಮದು ಈ ಕುರಿತಾದ ಗಹನ ಚರ್ಚೆಯ ಹೊರತಾದ ವಿಚಾರಗಳು ಇದರಲ್ಲಿ ಬೇಡ ಅಂಥೇಳಿ ಮತ್ತೊಮ್ಮೆ ವಿನಂತಿ. ಈಗಾಗಲೇ ಹಲೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್, ಕೇಳಿಸ್ತದೆ. ಹಾ ಸರ್, ಕೇಳಿಸ್ತಿದೆ. ನಿಮ್ ಧ್ವನಿ ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಮಧ್ಯ ಬ್ರೇಕ್ ಆಗಿದೆ. ಈ ಬಗ್ಗೆ ಮೊದಲು ಹೇಳಿದ್ವಿ. ಯಾವುದೇ ರೀತಿ ನಮ್ಮ ನೋಟಿಸ್ಗಳಂತದಿದ್ರೆ ಅನುಭವದ ಅಚ್ಚರಿ ಗ್ರೂಪಲ್ಲಿ ಬೇಕಾದ್ರೆ ಹಾಕ್ಬೋದು. ಇದರಲ್ಲಿ ಈ ಕುರಿತಾದ ಚರ್ಚೆಗಳು ಮಾತ್ರ ಇರಲಿ ಅಂಥೇಳಿ ಮತ್ತೊಮ್ಮೆ ವಿನಂತಿಸ್ತಾ, ಈಗ ಸಕಾಲಕ್ಕೆ ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯ ಸ್ವಾಗತಿಸ್ತಾ ಸರ್ ಅವ್ರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಆಕಾಶವಾಣಿಯವರು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಅಂತ ಹಾಕ್ತಾ ಇದ್ರು. ನಾವಿವಾಗ ಹಾಗೆ ನಿಮ್ಮ ಮೆಚ್ಚಿನ ಕುತೂಹಲದ ಭಾವಗೀತೆಗಳು, ತತ್ವ ಪದಗಳು ಯಾವ್ದು ಬೇಕಾದರೂ ಹಾಕ್ಬಹುದು ಅಂತ ಈಗ ಗಣೇಶ್ ಅವರು ಹೇಳಿದ್ರು. ಮಂಕುತಿಮ್ಮನ ಕಗ್ಗ, ಮರುಳಮುನಿಯನ ಕಗ್ಗ, ಭಗವದ್ಗೀತೆಯ ಶ್ಲೋಕಗಳಾದ್ರೆ ಸಂಖ್ಯೆ ಬರೆದ್ರೆ ಸಾಕು, ಸಾಹಿತ್ಯ ಕಳಿಸೋಗೋದಿಲ್ಲ. ಆದ್ರೆ ನೀವು ಬೇರೆ ಯಾವ್ದನ್ನ ತಿಳ್ಕೋಬೇಕು ಅಂತ ಅನ್ಸಿದ್ರೆ ಅದನ್ನ ಸೌಂದರ್ಯ ಸ್ವಾರಸ್ಯದಲ್ಲಿ ಸಾಹಿತ್ಯ ಹಾಕಿದ್ರೆ ಆಗ ನಾನು ಅದನ್ನ ಆಧರಿಸಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ಹೊಸ ಅವಕಾಶ ಯಾಕೆ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದೆ ಅಂದ್ರೆ, ನಮ್ಮ ಆತ್ಮೀಯ ಶ್ರೋತೃಗಳಿಗೆ ಅವರ ಅನಿಸಿಕೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅವಾಗ ಭಾಗವಹಿಸುವಿಕೆ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡು ಈ ಅವಕಾಶನ ಮಾಡ್ಕೊಳ್ತಾ ಇದ್ದೇನೆ.
ಆ ಅವಕಾಶದ ಸದುಪಯೋಗವನ್ನ ಇವತ್ತಿನಿಂದಲೇ ಪ್ರಾರಂಭ ಮಾಡಿ ಹುಡುಕ್ತಾ ಹೋಗಿ, ಯಾವುದು ನಮಗೆ ಕಠಿಣ ಅಥವಾ ಗೋಜಲು ಅನ್ಸತ್ತೋ ಅದನ್ನ ಕಳಿಸಿದ್ರೆ ಅದನ್ನ ಸ್ವೀಕರಿಸಿ ಸಾಧ್ಯವಾದಷ್ಟು ಅದಕ್ಕೆ ಅವಕಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ಹೊಸ ಅವಕಾಶದ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಇವತ್ತು ನಾನು 2 ಭಾವಗೀತೆಗಳ ಕುರಿತಂತೆ ಹೇಳೋದಿಕ್ಕೆ ಹೊರಟಿದ್ದೀನಿ. 2 ಭಾವಗೀತೆಗಳು ಚಿಕ್ಕದೆ, ಕೇವಲ 2 ಪದ್ಯ ಇದೆ, ಅದರಿಂದ ಸಮಯ ಸಾಕಾಗಬಹುದು ಅಂತ ನಾನು ಅನ್ಕೊಂಡೆ. ಆದ್ರೆ ಆ ಭಾವಗೀತೆಗಳ ಆಳಕ್ಕೆ ಇಳಿತಾ ಇವತ್ತು ಮುಗಿಯುತ್ತೋ ಇಲ್ವೋ ಅನ್ನೋಂತ ಒಂದು ಸಂದೇಹಕ್ಕೆ ನಾನು ಸಿಕ್ಕಾಕೊಂಡಿದ್ದೀನಿ. ಚಿಂತೆ ಇಲ್ಲ, ಇವತ್ತು ಮುಗಿದೇ ಇದೆ, ಅದನ್ನ ಮತ್ತೆ 14ನೇ ತಾರೀಕು ಬುಧವಾರ ಅದನ್ನ ಮುಂದುವರಿಸಲಾಗುತ್ತೆ. ಈಗ ನಾವು ಸೀದಾ ಪದ್ಯಗಳಿಗೆ ಪ್ರವೇಶ ಮಾಡೋಣ. ಪ್ರವೇಶ ಮಾಡ್ಬೇಕಾದ್ರೆ ಮೊದಲು ಒಂದು ಅಂಶವನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಝೀನೋ ಅಂತ ಒಬ್ಬ ಗ್ರೀಕ್ ದಾರ್ಶನಿಕ ಇದ್ದ. ಆತ ಹೇಳ್ತಿದ್ದ, ಈ ವಿಜ್ಞಾನದ ಪ್ರಯೋಗಗಳೆಲ್ಲ ಮಾಡ್ತಿರೋದು ದಂಡ, ಅದರಿಂದ ಪ್ರಕೃತಿ ಪೂರ್ಣವಾಗಿ ಅರ್ಥವಾಗೋದಿಲ್ಲ ಅಂತ ಹೇಳ್ದ. ಆಗ ಎಲ್ರೂ ಕೂಡ ಅವನ ಮೇಲೆ ಕೋಪಿಸ್ಕೊಂಡ್ರು, ಯಾಕೆ ಅರ್ಥ ಆಗೋದಿಲ್ಲ ಹೇಳು ನೀನು ಅಂತ. ಅದಕ್ಕೆ ಅವನ್ ಹೇಳ್ದ, ನೀವು ನಿಮ್ಮ 900 ಗ್ರಾಮ್ ಇರೋ ಮಿದುಳು ಏನ್ ಮಾಡುತ್ತೆ, ಪ್ರಕೃತಿಯಲ್ಲಿರೋದ್ರ ಪ್ರತಿಬಿಂಬವನ್ನ ವಿಶ್ಲೇಷಣೆ ಮಾಡ್ತೀರಾ. 900 ಗ್ರಾಮ್ ಮಿದುಳಿನಲ್ಲಿ ಇಷ್ಟು ವಿಶಾಲವಾದ ವಿಶ್ವದ ಬಿಂಬ ಎಷ್ಟು ಮಟ್ಟಿಗೆ ನೋಡ್ಬೋದು, ಅದನ್ನ ನೀವು ವಿಶ್ಲೇಷಣೆ ಮಾಡ್ತೀರಾ. ಆದ್ರಿಂದ ಏನ್ ಮಾಡ್ತೀರಾ, ಒಟ್ಟಿಗೆ ಪ್ರಕೃತಿಯನ್ನು ವಿಶ್ಲೇಷಣೆ ಮಾಡದೆ ಚೂರು ಚೂರುಗಳಲ್ಲಿ ಮಾಡ್ತೀವಿ ಅಂತ ಹೇಳಿದೆ. ಮಾಡ್ತೀರಾ, ಅದಕ್ಕೆ ತಪ್ಪಾಗುತ್ತೆ ಅಂತ. ಚೂರು ಚೂರುಗಳಲ್ಲಿ ಮಾಡಿದ್ರೆ ಏನ್ ತಪ್ಪು, ಎಲ್ಲ ಚೂರುಗಳನ್ನ ಮಾಡೋದು ಕೂಡಿಸ್ಬಿಟ್ರೆ ಅನುಕೂಲ ಆಗುತ್ತಲ್ಲ ಅಂತ ಝೀನೋನ ಕೇಳಿದ್ರು. ಅದಕ್ಕೆ ಝೀನೋ ನಗ್ತಾ ಹೇಳ್ದ, ನೋಡಿ ಸಕ್ಕರೆ ನೀರು ಎರಡನ್ನು ಇದೆಯಲ್ಲ, ಸಕ್ಕರೆ ರುಚಿ ನೋಡಿ ನೀರಿನ ರುಚಿ ನೋಡ್ಬಿಟ್ಟು ಸಕ್ಕರೆಯ ನೀರಿನ ರುಚಿ ನಿಮ್ಗೆ ಹೇಳೋಕ್ಕಾಗುತ್ತೋ? ಸಕ್ಕರೆ ಜಾಸ್ತಿ ಇದ್ರೆ ಸಿಹಿ ಜಾಸ್ತಿ ಇರುತ್ತೆ, ನೀರು ಜಾಸ್ತಿ ಇದ್ರೆ ಸಿಹಿ ಕಮ್ಮಿ ಇರುತ್ತೆ. ಹಾಗಾಗಿ ಬಿಡಿ ಬಿಡಿಯನ್ನು ಕೂಡಿಸಿದರೆ ಇಡೀ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು ಹೇಳಿದ್ದು. ಝೀನೋ ಹೇಳ್ದ, ಇದು ಅತ್ಯಂತ ಕುತೂಹಲಕರವಾದಂತಹ ಸಂಗತಿ. ಆದ್ರಿಂದ ವಿಜ್ಞಾನದ ಮೂಲಭೂತ ನಂಬಿಕೆ, ಪ್ರಪಂಚವನ್ನು ನಾನು ಅರಿತುಕೊಳ್ಳಬಲ್ಲೆ ಅನ್ನೋದರ ಬುಡವಕ್ಕೆ ಕೊಡಲಿ ಏಟ್ ಹಾಕಿದವನು ಝೀನೋ. ಅದೇ ಝೀನೋ ಇನ್ನೊಂದು ಹೇಳ್ದ, ತುಂಬಾ ಮನುಷ್ಯನ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಅವನೇನ್ ಹೇಳ್ತಾನೆ ಅಂದ್ರೆ, ನಮಗೆ ಹಿತ ಅಥವಾ ಅಹಿತ, ಇಷ್ಟ ಇಷ್ಟವಿಲ್ಲದ್ದು ಅನ್ನೋದ್ರ ಬಗ್ಗೆ ಅತಿಯಾದ ಸೆನ್ಸಿಟಿವಿಟಿ, ಸಂವೇದಕತೆಯನ್ನ ನಾವು ಬೆಳೆಸ್ಕೊಂಡ್ಬಿಟ್ಟಿದೀವಿ. ಅತಿಯಾದ ಸಂವೇದಕತೆ ಬೆಳೆಸ್ಕೊಂಡಿದ್ರಿಂದ ನಮ್ಮ ಮನಸ್ಸು ಹಿತ ಅಹಿತದ ಸುತ್ತನೇ ಸುತ್ತಾಡುತ್ತೆ. ಅದರಿಂದ ಸುಳಿಯಿಂದ ಈಚೆಗೆ ಬರ್ಬೇಕಾದ್ರೆ ಹಿತ ಮತ್ತು ಅಹಿತ ಎರಡನ್ನು ಉಪೇಕ್ಷೆ ಮಾಡಿ, ನಾನು ವಿಜ್ಞಾನದ ಮಾಹಿತಿಯನ್ನು ಉಪೇಕ್ಷೆ ಮಾಡಿ ಅಂತ ಹೇಳ್ದಲ್ಲ, ಹಾಗೆ ಈ ಆವೇಶ, ಹಿತ ಸುಖ ಅನ್ನೋದೊಂದು ಆವೇಶ, ದುಃಖ ಅನ್ನೋದೊಂದು ಆವೇಶ, ಆ ಆವೇಶದ ಸುಳಿಯಿಂದ ಈಚೆಗೆ ಬರ್ಬೇಕಾದ್ರೆ ಹಿತ ಮತ್ತು ಅಹಿತಗಳ ಅತಿ ಸಂವೇದಕತೆಯನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದ ಝೀನೋ. ನಾನು ಈ ಮಾತನ್ನ ಯಾಕೆ ಪ್ರಸ್ತಾಪ ಮಾಡ್ತಿದ್ರೆ, ನಾವು ಜೀವನ ನೋಡೋಣ, ಈಗ ನಾವು ನೋಡ್ತಿರೋ ಹಾಗೆ ಜೀವನ, ನಮ್ಮ ಪ್ರಪಂಚ ಹೇಗ್ ಕಾಣ್ತಾ ಇದೆ ಅಂದ್ರೆ ಜಗವೆಲ್ಲ ಜಗಳ. ಅದರಿಂದ ಏನಾಗ್ಬಿಡುತ್ತೆ ಅಂದ್ರೆ, ನನಗೆ ಆ ಜಗಳನೆಲ್ಲ ನಿಲ್ಲಿಸ್ಬೇಕು, ಮನಸ್ಸು ಪೀಸ್ಫುಲ್ ಆಗಿರ್ಬೇಕು, ನಾನು ಕೆಲಸ ಮಾಡ್ಬೇಕಾದ್ರೆ ಜಗವನ್ನ ಮೌನಗೊಳಿಸಕ್ ಹೋಗ್ತೀನಿ, ಅದಾಗೋದಿಲ್ಲ. ಹೋಗ್ಲಿ, ಜಗತ್ತನ್ನ ಬಿಟ್ಬೇಡ, ಮನಸ್ಸನ್ನ ಮೌನಗೊಳಿಸಕ್ ಹೋಗ್ತೀನಿ. ಜಗತ್ತಿನ ಜೊತೆಯಲ್ಲಿ ನಿರಂತರ ಸಂಪರ್ಕವಿರೋ ಮನಸ್ಸು ಶಾಂತವಾಗೋದಿಲ್ಲ. ಆದ್ರಿಂದ ನನಗೆ ಇತ್ಲಾಗ ನನ್ನ ಮನಸ್ಸಿನ ಮೇಲೂ ಹತೋಟಿ ಇಲ್ಲ, ಜಗತ್ತಿನ ಮೇಲೂ ಹತೋಟಿ ಇಲ್ಲ ಅಂತ ಮನಸ್ಸು ಇನ್ನಷ್ಟು ಪ್ರಕ್ಷುಬ್ಧವಾಗ್ಬಿಡುತ್ತೆ. ಅದಕ್ಕೋಸ್ಕರ ಅತೃಪ್ತಿ ಅನ್ನೋದನ್ನ ಗದ್ದಲ ಅಂತ ನಾ ಕರಿತೀನಿ. ಅತೃಪ್ತಿ ಅನ್ನೋದು ಗದ್ದಲ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಅಂತ ಅಕ್ಕ ಮಹಾದೇವಿ ಹೇಳಿದ್ದು ಅದನ್ನೇ. ಜಗತ್ತಿನ ಮನಸ್ಸಿನ ಗದ್ದಲವನ್ನು ಶಾಂತಿ ಮಾಡಿಸ್ದಲೆ ಯಾರಿಗೂ ಸುಖ ಇರೋಕ್ ಸಾಧ್ಯ ಇಲ್ಲ. ಅತೃಪ್ತಿ ಅನ್ನೋದು ಗದ್ದಲ ಆದ್ರೆ ಹಾಗೆ ಸಂತೃಪ್ತವಾಗಿದ್ಬಿಡೋಣ, ಅದೇ ಯಾವ್ದು ಬೇಡ, ನನಗೆ ನನ್ನೊಳಗೆ ನಾನು ಹಾಯಾಗಿರ್ತೀನಿ, ಪ್ರಪಂಚನೂ ನೋಡಕ್ ಹೋಗಲ್ಲ, ನನ್ನ ಮನಸ್ಸಿಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಸುಖ ಆದ್ರೂ ಪರವಾಗಿಲ್ಲ. ಝೀನೋ ಹೇಳಿದಾನೆ, ಅದ್ರ ಬಗ್ಗೆ ನನ್ನ ಸಂವೇದಕತೆಯನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ನೀವೇನಾದ್ರು ಹೇಳಿ ಸಂತೃಪ್ತವಾಗಿರಕ್ ಹೋದ್ರೆ ಅವಾಗ ಮನಸ್ಸು ಮೌನವಾಗಿರುತ್ತೆ. ಆದ್ರೆ ಮೌನ ನೀರವ, ಯಾವ ಶಬ್ದವೂ ಇಲ್ಲ ನಿಜ, ಆದ್ರೆ ನೀರಸವೂ ಹೌದು. ನಮ್ಗೆ ಸುಮ್ನಿರಕ್ ಆಗಲ್ಲ. ಒಂದೊಂದ್ ಸಿನಿಮಾ ನೋಡೋ, ಒಂದ್ ಕತೆ ನೋಡೋ, ಅದ್ರ ಆವೇಶ ಆಮದು ಮಾಡ್ಕೊತೀವಿ. ನಾವು ಆವೇಶಕ್ಕೆ ಅಡಿಕ್ಟ್ ಆಗಿರೋ ಜನ, ಆವೇಶದ ಚಟ ಹತ್ಬಿಟ್ಟಿದೆ ನಮ್ಗೆ. ಆದ್ರಿಂದ ಕೃಷ್ಣ ಭಗವದ್ಗೀತೆ ಪರ್ಯಂತ ಅದನ್ನ ಹೇಳ್ತಾನೆ, ಆವೇಶದಿಂದ ಹೊರಗೆ ಬನ್ನಿ ಅಂತ. ಆದ್ರಿಂದ ಸಂತೃಪ್ತಿಯಾಗಿರೋಕ್ಕೂ ಸಾಧ್ಯವಿಲ್ಲ, ಬೋರ್ ಅನ್ಸುತ್ತೆ.
ತೃಪ್ತಿಯಾಗಿದ್ರೆ ಗದ್ದಲ ಅನ್ಸುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಏಕಾಗ್ರಗೊಳಿಸ್ಬೇಕು ಅಂತ. ಏಕಾಗ್ರಗೊಳಿಸೋದು ಅಂದ್ರೆ ಏನು? ನನ್ನ ಮನಸ್ಸು ಬೇಕಾದಷ್ಟು ಬೇಜಾರಾಗಿರುತ್ತೆ, ಎಲ್ಲರ ಹತ್ರನು ಜಗಳ ಕಾದಿರ್ತೀನಿ, ಏನೇನೋ ಮಾಡಿರ್ತೀನಿ. ಮನೆಗ್ ಬಂದು ಒಂದು ಹಾಡು ಕೇಳ್ತಾ ಇದ್ರೆ ಆ ಹಾಡು ನನಗೆ ತುಂಬಾ ಸಾಂತ್ವನ ಕೊಡುತ್ತೆ. ಆದ್ದರಿಂದ ಹಾಡು ಅನ್ನೋದು ಏನು ಅಂದ್ರೆ ಏಕಾಗ್ರತೆ ಅಂತ ಕರಿತೀವಿ. ಸಂತೃಪ್ತಿ ಅನ್ನೋದು ಮೌನ, ಅತೃಪ್ತಿ ಅನ್ನೋದು ಗದ್ದಲ, ಏಕಾಗ್ರತೆ ಅನ್ನೋದು ಗಾನ. ಆದ್ದರಿಂದಲೇ ಈ ಈ ಮೊದಲನೇ ಪದ್ಯದಲ್ಲಿ ಯಾವ್ದಿದೆ, ತಾಳ ಲಯದಲ್ಲಿ ಬಹಳ ನಡೆಸುದೇವ ಅನ್ನುವಂಥದ್ದು ಇದೆಯಲ್ಲ, ಅದು ಗಾನ. ಅದು ಬಹಳ ವಿವರಣೆ ಅಲ್ಲ, ಬಹಳ ಗಾನ. ಆದ್ರಿಂದ ಈ ಮೌನದ ನೀರಸತೆಯೂ ಬೇಡ, ಪ್ರಪಂಚದ ಮನಸ್ಸಿನ ಗದ್ದಲವೂ ಬೇಡ ಅನ್ನುವಾಗ ಗಾನ ಏಕಾಗ್ರತೆಯಿಂದ ಇರುವಂತ. ಗಾನ ಯಾಕೆ ಏಕಾಗ್ರತೆ ಅಂತ ನೆಕ್ಸ್ಟ್ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದಕ್ಕೆ ಈಗ ಅದು ಹೇಳಕ್ ಮುಂಚೆ ಬೇಂದ್ರೆಯವರ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಪಾಡೆನಗಿರಲಿ ಅದರ ಹನ್ನಟೆ ನಿನಗೆ ನೀಡುವ ಸಿಕಾರ ಹೇಳಿದ್ರು ಬೇಂದ್ರೆ. ಹಾಗಾಗಿ ಬದುಕು ಅನ್ನೋದು ಪಾಡು, ಅದನ್ನ ಏಕಾಗ್ರ ಕಣ್ಣಿನಿಂದ ನೋಡಿದಾಗ ಅದು ಹಾಡಾಗುತ್ತೆ. ಏಕಾಗ್ರ ಕಣ್ಣಿನಿಂದ ನೋಡಿದ್ರೆ ಯಾಕೆ ಹಾಡಾಗುತ್ತೆ ಅಂತ ನಾವು ಮುಂದಿನ ಪ್ರಶ್ನೆ ಹಾಕಿದ್ರೆ, ಏಕಾಗ್ರ ಕಣ್ಣಿನಿಂದ ನೋಡುವಾಗ ನನ್ನ ವೈಯಕ್ತಿಕ ಸುಖ ದುಃಖಗಳನ್ನೆಲ್ಲ ಮರೆತು ಪ್ರಪಂಚವನ್ನ ಅದು ಇರುವ ಹಾಗೆಯೇ, ಪ್ರಪಂಚದಲ್ಲಿ ಯಾವ ಆವೇಶವೂ ಇಲ್ಲ, ಬೆಳದಿಂಗಳಲ್ಲಿ ಯಾವ ಆವೇಶವೂ ಇಲ್ಲ, ವಿರಹಿಗಳಿಗೆ ಅದು ನೋವು ಕೊಡುತ್ತೆ, ಪ್ರೇಮಿಗಳಿಗೆ ಅದು ಸಂತೋಷ ಕೊಡುತ್ತೆ. ಅದು ಇವ್ರ ಮನಸ್ಸಿನಲ್ಲಿ ಸೃಷ್ಟಿಯಾದ ಹೊರತು ಬೆಳದಿಂಗಳಲ್ಲಿ ಸಂತೋಷನೂ ಇಲ್ಲ, ವಿರಹನೂ ಇಲ್ಲ. ಹೀಗಾಗಿ ಈ ಬಹಳ ಇದು ಪಾಡು ಹಾಡಾಗಬೇಕಾದ್ರೆ ಏನಾಗ್ಬೇಕು ಅಂದ್ರೆ ಏಕಾಗ್ರತೆಯಿಂದ ನನ್ನ ಅನುಭವವನ್ನೇ ನಾನು ನೋಡ್ಬೇಕು, ನನ್ನ ದುಃಖವನ್ನು ನಾನು ನೋಡ್ಬೇಕು, ನನ್ನ ಸುಖವನ್ನು ಏಕಾಗ್ರವಾಗಿ ನೋಡ್ಬೇಕೆ ಹೊರತು ಅದು ನನ್ನ ದುಃಖ ನನ್ನ ಸುಖ ಅಂತ ನೋಡಬಾರ್ದು. ಒಂದು. ಎರಡನೇದೇನಪ್ಪಾ ಅಂದ್ರೆ ಹಾಡಿನಲ್ಲಿ ಒಂದು ಲಯ ಇರುತ್ತೆ, ಅಂದ್ರೆ ಒಂದು ಶಿಸ್ತು ಇರುತ್ತೆ. ಆ ಶಿಸ್ತಿನ ಪ್ರಕಾರ ವಿನ್ಯಾಸ ಪೂರ್ವಕವಾಗಿ ಧ್ವನಿಯ ಏರಿಳಿತ ಆಗುತ್ತೆ, ಸಾಹಿತ್ಯದ ಏರಿಳಿತ ಆಗುತ್ತೆ. ಈ ಎರಡು ಲಯಪೂರ್ಣವಾಗಿ ಇದ್ರೆ ಅದನ್ನ ರೆಗ್ಯುಲಾರಿಟಿ ಅಂತ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವೋ ಅದನ್ನ ನಿಯತಿ ಅಂತ ಕರೀತಾರೆ. ಯಾರ ಬದುಕು ನಿಯತವಾಗಿರುತ್ತೋ ಅವರು ಏನಾಗಿರ್ತಾರೆ, ಅವರು ಮಾಡೋ ಮಾತಿನಲ್ಲಿ ಆವೇಶಗಳಿರೋದಿಲ್ಲ. ಅದಕ್ಕೆ ಸನ್ಯಾಸಿಗಳಿಗೆ ಯತಿ ಅಂತ ಕರೆಯೋದು. ಯತಿ ಅಂದ್ರೆ ಯತ ಅಂದ್ರೆ ನಿಯಂತ್ರಣ ಇಟ್ಕೊಂಡ್ರು. ಯತವಾದ ಮನಸ್ಸಿನಿಂದ ತಮ್ಮ ಎಲ್ಲ ಅನುಭವವನ್ನು ನಿಯತಿಯಲ್ಲಿ ಕಟ್ಟಿ ಹಾಕುವ ತಾಕತ್ ಯಾರಿಗಿದೆಯೋ ಅವ್ರನ್ನ ಏನಂತ ಕರೀತಾರೆ? ಸನ್ಯಾಸಿ ಅಂತ ಕರೀತಾರೆ. ನಾನ್ ಋಷಿ ಕುರುತೆ ಕಾವ್ಯಂ ಅಂತ ಒಂದ್ ಮಾತಿದೆ. ಕಾವ್ಯವನ್ನ ಮಾಡೋನು ಋಷಿ ಅಲ್ಲದೆ ಇರೋನು ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಅದನ್ನ ಕೆಲವರು ಇತ್ತೀಚಿನ ಸಾಹಿತಿಗಳು ಪ್ರಶ್ನೆ ಮಾಡಿದ್ರು, ನಾವು ಪದ್ಯ ಬರಿತೀವಿ, ನಾವೇನ್ ಸಾಹಿತಿಗಳಲ್ವಾ ಅಂತ. ಸಾಹಿತಿಗಳಲ್ಲ ಅಂತ ನಾವು ಹೇಳುದಿಲ್ಲ. ಪದ್ಯ ಅನ್ನೋದೇ ಬೇರೆ, ಕಾವ್ಯ ಅನ್ನೋದೇ ಬೇರೆ. ಪದ್ಯ ಅನ್ನೋದು ಆ ಕ್ಷಣದ ಮನಸ್ಸಿನ ಸ್ಥಿತಿಗತಿಯ ಚಿತ್ರಕವಾದ ವಿವರಣೆ, ತಾರ್ಕಿಕವಾದ ವಿವರಣೆ, ಭಾವುಕವಾದ ವಿವರಣೆ, ಇದು ಪದ್ಯ. ಕಾವ್ಯ ಅಂತ ಆಗ್ಬೇಕಾದ್ರೆ ಒಂದೇ ಘಟನೆಯನ್ನ ನಾವು ಎಲ್ಲ ದೃಷ್ಟಿಯಿಂದ ನೋಡ್ಬೇಕು. ಈಗ ವೈಜ್ಞಾನಿಕವಾಗಿ ನಮ್ಮ ಬೆಲೆ ಏರಿಕೆಯನ್ನ ಪರಿಶೀಲಿಸೋದಾದ್ರೆ, ಮೂಢನಂಬಿಕೆಯನ್ನು ಪರಿಶೀಲಿಸೋದಾದ್ರೆ ಅದರ ಸೋಷಿಯಾಲಜಿ ದೃಷ್ಟಿಯಿಂದ ನೋಡ್ಬೇಕು, ಎಕನಾಮಿಕ್ಸ್ ದೃಷ್ಟಿಯಿಂದ ನೋಡ್ಬೇಕು, ಪೊಲಿಟಿಕಲ್ ದೃಷ್ಟಿಯಿಂದ ನೋಡ್ಬೇಕು, ಕಲ್ಚರ್ ಇಂದ ನೋಡ್ಬೇಕು, ಟ್ರೆಡಿಷನ್ ಇಂದ ನೋಡ್ಬೇಕು, 18 ದೃಷ್ಟಿಯಿಂದ ನೋಡಿದ್ರೆ ತಾನೇ ನಮ್ಗೆ ಸ್ಪಷ್ಟವಾದ ಚಿತ್ರಣ ಬರೋದು. ಹಾಗೆ ನಾವು ನಮ್ಮ ಬದುಕನ್ನ ಅನೇಕ ದೃಷ್ಟಿಯಿಂದ ನೋಡುವವರು ಮಾತ್ರ ಗದ್ದಲವನ್ನ ಗಾನವಾಗಿಸಬಲ್ಲರು. ಅನಿಯತವಾದ ನಮ್ಮ ಬದುಕು, ನಿನ್ನೆ ಒಂದೇ ಸಮ ನಕ್ಕಿದ್ದೆ, ಇವತ್ತು ಒಂದೇ ಸಮ ಅಳ್ತೀನಿ, ನಾಳೆ ನಗ್ತೀನಿ ಅಳ್ತೀನಿ, ಎರಡೂ ಮಾಡ್ತೀನಿ. ಅದರಿಂದ ನಮ್ಮ ಬದುಕು ಅನಿಯತವಾಗಿದೆ. ಅದು ನಿಯತವಾಗಬೇಕು ಅಂತ ಆದ್ರೆ ಏನಾಗ್ಬೇಕು? ಪಾಡು ಹಾಡಾಗಬೇಕು. ಹಾಗಾದ್ರೆ ಕವಿಗಳೆಲ್ಲ ಋಷಿಗಳು ಅಂತ ಪ್ರಶ್ನೆ ಹಾಕಿದ್ರೆ ಖಂಡಿತ ಅಲ್ಲ. ಆದ್ರೆ ಬರೆಯುವ ಹಂತದಲ್ಲಿ ತಾವು ಕಂಡದ್ದನ್ನ, ತಾವು ಅಧ್ಯಯನ ಮಾಡಿದ್ದನ್ನ ಎಲ್ಲವನ್ನೂ ಬರೆಯುವ ತಾಕತ್ತು ಯಾರಿಗಿರುತ್ತೋ ಅವರೇ ಕವಿ. ಈಗ ಬೇಂದ್ರೆಯವ್ರ ಬಗ್ಗೆ ನಾನು ಉದಾಹರಣೆ ಕೊಟ್ಟೆ, ರಾಜರತ್ನಂ ಅವ್ರ ಉದಾಹರಣೆ ಕೊಟ್ಟೆ, ಇವತ್ತು ನರಸಿಂಹ, ಇವರೆಲ್ಲ ಮಹಾಯೋಗಿಗಳು, ಅಷ್ಟಾಂಗ ಯೋಗ ಸಾಧನೆ ಮಾಡಿದವರು ಅಂತ ನೀವು ಕೇಳಿದ್ರೆ ಅಷ್ಟಾಂಗ ಯೋಗದ ಸಾಧನೆ ಮಾಡಿದವರಲ್ಲ. ಆ ಸಾಧನೆ ಮಾಡಿದವರು ಹೇಗಿದ್ದಾರೆ ಅನ್ನೋದನ್ನ ಇವರು ಕವಿಯಾಗಿ ಕಲ್ಪಿಸಿಕೊಂಡು ನಮ್ಗೆ ಒದಗಿಸಬಲ್ಲರು. ಆ ದೃಷ್ಟಿಯಿಂದ ನಮ್ಮ ನವೋದಯ ಸಾಹಿತ್ಯವನ್ನು ಗಮನಿಸಿದರೆ ಅದರಲ್ಲಿ ಪರಂಪರೆಯ ಅಧ್ಯಯನ ತುಂಬಿ ತುಳುಕ್ತಾ ಇದೆ. ಅವರಲ್ಲಿ ಏಕರೂಪತೆ ಇತ್ತು. ಯಾವಾಗ ನಾವು ಇತ್ತೀಚೆಗೆ ನವ್ಯ ಬಂಡಾಯ ಅಂತ ಸಾಹಿತ್ಯ ಬರೆಯೋಕ್ ಶುರು ಮಾಡಿದ್ವೋ
ಆಗ ವೈಯಕ್ತಿಕ ಅನ್ನೋದು ಅನಿಸಿಕೆ ಬರೋದ್ರಿಂದ ಒಂದು ಪದ್ಯನೂ ಇನ್ನೊಂದು ಪದ್ಯನೂ ಒಂದಕ್ಕೊಂದಕ್ಕೆ ತಾಳಮೇಳವೇ ಇರೋದಿಲ್ಲ. ಆದ್ರೆ ಈ ನವೋದಯ ಕಾಲದಲ್ಲಿ ಪರಂಪರೆಯನ್ನು ಆಧರಿಸಿ ಯಾರು ಬರೆದಿದ್ರು ಅದರಲ್ಲಿ ಏಕತೆ ಇದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇಲ್ಲಿ ಈಗ ಬದುಕನ್ನ ತಾಳಲಯ ಮಾಡೋದು ಹೇಗೆ ಅಂತ ಈ ಹಾಡಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು. ಈ ಪದ್ಯ ಈಗಾಗಲೇ ತಾವೆಲ್ಲರೂ ಓದಿದ್ದೀರಿ. ನಾನು ಹಾಡು ಶಾಬ್ದಿಕವಾಗಿ ಕೇಳೋದಕ್ಕೆ ಮತ್ತೆ ಓದೋದಕ್ಕೆ ನಿಮ್ಗೆ ಅನುವು ಮಾಡಿ ಕೊಟ್ಟಿದ್ದೇನೆ. ಅದ್ರಲ್ಲಿ ನೀವು ಗಮನಿಸಿ, ಅದ್ರಲ್ಲಿ ಏನಿದೆ ಅಂತ ನಾನು ಪ್ರಶ್ನೆ ಹಾಕಲ್ಲ, ಏನಿಲ್ಲ ಅನ್ನೋ ಪ್ರಶ್ನೆ ಹಾಕ್ತೀನಿ. ಅಲ್ಲಿ ಏನಿಲ್ಲ ಗೊತ್ತಾ, ನಾನು ಅನ್ನೋದ್ರ ಪ್ರಸ್ತಾಪವೇ ಆ ಎರಡು ಪದ್ಯದಲ್ಲೂ ಸೂಚ್ಯವಾಗಿದೆ ಅಷ್ಟೇ. ನಾನು ಅಂದ್ರೆ ತಟಸ್ಥವಾದ ನಾನು. ಎರಡನೇದು, ಹಾಗಾದ್ರೆ ನನ್ನ ಬದುಕಿಗೆ ಸ್ಫೂರ್ತಿ ಬೇಕಲ್ಲ, ನಾನು ಇಲ್ದಿದ್ರೆ ನನ್ನ ಸ್ಫೂರ್ತಿ ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ, ದೇವ ಸೃಷ್ಟಿಕರ್ತನೇ ಸ್ಫೂರ್ತಿ ಅನ್ನುವ ಪ್ರಸ್ತಾವ ಇದೆ. ಸೃಷ್ಟಿ ಇದ್ಮೇಲೆ ಸೃಷ್ಟಿಕರ್ತ ಇರ್ಬೋದು ಅಂತ ಅನ್ಕೋಬಹುದಲ್ಲ, ಅದನ್ನ ದೇವ ಅಂತ ಕರೀತಾರೆ. ಬೇಡ, ಸೃಷ್ಟಿಕರ್ತನ ನೀವು ನಂಬಲ್ಲ ಅಂದ್ರೆ ಸೃಷ್ಟಿಯಿಂದಲೇ ಸ್ಫೂರ್ತಿ ಪಡ್ಕೋಬಹುದು ಅನ್ನೋ ದೃಷ್ಟಿಯಿಂದ ಏನಾಗಿದೆ ಅಂತಂದ್ರೆ, ಇಲ್ಲಿ ದೇವ ಪ್ರಕೃತಿ ಮತ್ತು ಪ್ರಕೃತಿಯ ಕೃತಿಕಾರ ಇಬ್ಬರ ಪ್ರಸ್ತಾಪ ಬಿಟ್ಟು ನಾನು ಇಲ್ಲ, ನೀವು ಇಲ್ಲ, ಕಷ್ಟವೂ ಇಲ್ಲ, ಸುಖವೂ ಇಲ್ಲ. ಒಂದು ರೀತಿಯಲ್ಲಿ ಝೀನೋ ಹೇಳಿದ ಮಾತು ನಿಜ. ನಾವು ಕಷ್ಟ ಸುಖಕ್ಕೆ ಅತಿಯಾಗಿ ಸ್ಪಂದಿಸಿದವ್ರಿಗೆ ಅವನು ಎಚ್ಚರಿಕೆ ಕೊಟ್ನಲ್ಲ, ಕಷ್ಟ ಸುಖದ ಆವೇಶದಿಂದ ದೂರ ಬನ್ನಿ, ಆಗ ನಿಮಗೆ ನೆಮ್ಮದಿ ಸಿಗತ್ತೆ ಅಂತ ಏನ್ ಝೀನೋ ಹೇಳಿದ ಅಂಥದನ್ನೇ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಕಗ್ಗದ 486ನೇ ಪದ್ಯ ಹೀಗೆ ಹೇಳುತ್ತೆ: ತನಗಿಂತ ಹಿರಿದ, ಭುವನಕ್ಕಿಂತ ಹಿರಿದ, ತನ್ನೊಳಗೆ ಸೃಷ್ಟಿಯ ಲೀಲೆಯೊಳಗೆ ಯಾರು ಗುರುತಿಸ್ತಾನೋ ಅವನು ಮನಸ್ಸಿನ ನೆಮ್ಮದಿ ಪಡ್ಕೋತಾನೆ ಅಂತ DVG ಅವರ ಪದ್ಯ ಹೇಳಿದೆ. 480ನೇ ಪದ್ಯ ನೋಡ್ಬೋದು ನೀವು. ಇನ್ನು 496ನೇ ಪದ್ಯ, ಬೆರಗಾಗಿಪು ಎಲ್ಲ ಹಿರಿತನದ ನೋಟಗಳು, ಬೆರಗು ಮೈ ಮರವೇ ಸೊಲ್ಲಣಗಿಪುದೆ ಸೊಗಸು. ನೋಡಿ, ಮೈ ಮರವೇ ಅಂತಿದೆ. ಮೈ ಅಂದ್ರೆ ದೇಹ ಮತ್ತು ಸೂಕ್ಷ್ಮ ಶರೀರ ಮನಸ್ಸು ಎರಡನ್ನು ಮೈ ಮರೆತ್ರೇನೆ ಅದು ಸದ್ದಿಲ್ದಲೆ ಸೊಲ್ಲಣಗಿದರೇನೆ ಸೊಗಸು. ಬೆರಗು ಚಿತ್ತವ ನುಂಗಲು ಒಗೆವ ಕಾಂತಿಯ ಶಾಂತಿ, ಪರಮನರ್ತನೆಗೆ ವರ ಮಂಕುತಿಮ್ಮ ಅಂತ DVG ಅವರು ಇಲ್ಲಿ ಕೂಡ ಅವರು ಆವೇಶವನ್ನು ಕಡಿಮೆ ಮಾಡಿದ್ರೆ ಇವ್ರು ನಾನುವನ್ನ ದುರ್ಬಲಗೊಳಿಸಿ, ನಾನು ಯಾರೂ ಕಾಣದ ಸುಖವನ್ನು ಕಂಡೆ ಅನ್ನೋದ್ರಲ್ಲಿ ನಾನುವನ್ನ ಪ್ರಬಲಗೊಳಿಸ್ತೀನಿ. ಈ ನನಗೆ ಈ ಸುಖ ಕಾಣ್ತಲ್ಲ, ಎಂತ ಆಶ್ಚರ್ಯ ಇದ್ದು, ಮುಂಚೆ ಗೊತ್ತೇ ಇರ್ಲಿಲ್ಲ ನಂಗೆ ಅಂತ ಅನ್ನುವಂಥದ್ದು ಇದೆಯಲ್ಲ, ನಾನುವನ್ನು ದುರ್ಬಲ ಮಾಡಿ ಕೇಂದ್ರವನ್ನ ಪ್ರಕೃತಿಯ ಕಡೆಗೆ ಹೇಳುವಂತಹ ಕ್ರಮ. ಇನ್ನೊಂದು ಮಂಕುತಿಮ್ಮನ ಕಗ್ಗದ 57ನೇ ಪದ್ಯವನ್ನ ನಾನು ಪ್ರಸ್ತಾಪ ಮಾಡ್ತೀನಿ. ಅದರಲ್ಲಿ ಅವ್ರು ಹೇಳ್ತಾರೆ: ಆಗುಂಬೆ ಅಸ್ತಮಯ, ದ್ರೋಣ ಪರ್ವತ ದುದಯ, ತ್ಯಾಗರಾಜರ ಗಾನ, ವಾಲ್ಮೀಕಿಯ ಕವನ, ಆಗಿಸವೆ ನಮ್ಮ ಹೃದಯಾಂತರಂಗದಲ್ಲಿ ಯೋಗ ಪುಲಕಾಂಕರವ ಮಂಕುತಿಮ್ಮ ಅಂತ ಆ ಪದ್ಯ ಹೇಳುತ್ತೆ. ಮಂಕುತಿಮ್ಮನ ಕಗ್ಗದ 57ನೇ ಪದ್ಯ. ನಾವು ಪ್ರಕೃತಿಯನ್ನು ನೋಡಿ ದೃಶ್ಯ ಅಂತ ನಾನ್ ನೋಡ್ದೆ ಅಂತ ಸಂತೋಷ ಪಡೋದ್ರ ಬದಲು ದೃಶ್ಯದೆಷ್ಟು ಆಶ್ಚರ್ಯ ಅಂತ ಅನ್ನೋದು ಯೋಗ ಪುಲಕಾಂಕರ ಅಂತ ಹೇಳ್ತಾರೆ. ಅಂದ್ರೆ DVGಗೆ ಪುಲಕಾಂಕುರ ಅಂತ ಹೇಳುವಾಗ ನಾನುವನ್ನು ದುರ್ಬಲಗೊಳಿಸುವ ಶಕ್ತಿಯೂ ಕೂಡ ಪ್ರಕೃತಿಗಿದೆ, ನಾನುವನ್ನು ಪ್ರಬಲಗೊಳಿಸುವ ಶಕ್ತಿಯೂ ಕೂಡ ಪ್ರಕೃತಿಗಿದೆ. ನಾನುವನ್ನು ಪ್ರಬಲಗೊಳಿಸುವ ನೋಟ ಬೇಡ, ನಾನನ್ನು ದುರ್ಬಲಗೊಳಿಸುವ ನೋಟ ಬೇಕು ಅಂತ ಹೇಳ್ತಾರೆ ಅನ್ನುವಂಥದ್ರಿಂದ DVG ಅವರು ಕೂಡ ಯೋಗದಲ್ಲಿ ಪ್ರಸ್ತಾಪ ಮಾಡುವ ನಿರಹಂಕಾರವನ್ನ ಮತ್ತೆ ಮಂಕುತಿಮ್ಮನ ಕಗ್ಗದಲ್ಲಿದೆ. ನಿರಹಂಕಾರದ ಅನೇಕ ಪದ್ಯಗಳನ್ನ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ, ಮುಂದುವರಿಸೋದಿಲ್ಲ. ಈಗ ಕೊನೆಗೆ 734ನೇ ಪದ್ಯ ತಗೊಳ್ಳಿ DVG ಅವರದ್ದು ಮಂಕುತಿಮ್ಮನ ಕಗ್ಗದಲ್ಲಿ. ಅದರಲ್ಲಂತೂ ತುಂಬಾ ಚೆನ್ನಾಗಿ ಹೇಳ್ತಾರೆ: ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಧ್ಯಾನದಲ್ಲಿ, ಒಮ್ಮೆ ಮೌನ ಏಕಾಂತದಲ್ಲಿ, ಹೀಗೆ ಪಟ್ಟಿನೇ ಮಾಡ್ಬಿಟ್ಟು ಬ್ರಹ್ಮಾನುಭವಿಯಾಗ ಮಂಕುತಿಮ್ಮ. ಶಾಶ್ವತವಾದ ಪ್ರಕೃತಿ ನಾನೇ ಹೊರತು ಸಾಯುವ ದೇಹ ನಾನಲ್ಲ ಅನ್ನುವ ಭಾವನೆ ಬಂದ್ರೆ ತಾನೆ ನನ್ನ ಅನುಭವ ಇದೆಯಲ್ಲ, ದೇಹದಿಂದ ಆಗಿರುವ ಅನುಭವ ಅದು ಶಾಂತವಾದದ್ದು. ಆದ್ರೆ ನಾನೇ ಅನಂತ ಅಂದ್ರೇನು? ದೇಹವಲ್ಲದ ಒಂದು ಚೈತನ್ಯ ಇದೆಯಲ್ಲ, ಅದು ಪ್ರಕೃತಿಯ ಸೃಷ್ಟಿ, ಪ್ರಕೃತಿಯಿಂದ ಬಂದದ್ದು, ಪ್ರಕೃತಿಗೆ ಹೋಗೋದು, ಮತ್ತೆ ಪ್ರಕೃತಿಯಿಂದ ಬರುವಂತದ್ದು ಅನ್ನುವಂಥದ್ದು ತುಂಬಾ
ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ರೆ. ದೇಹ ನಿರ್ವಹಣೆ ಮಾಡ್ಬೇಕಾದ್ರಾಗ ನಾನು ಕೆಲಸನೂ ಮಾಡ್ಬೇಕು, ನೋವು ನಲಿವನ್ನು ಅನುಭವಿಸ್ಬೇಕು. ಶಾಂತವಾಗಿರುವಾಗ ಆ ನೋವು ನಲಿವು ಮಾಡಿದ್ದು ಬರೇ ಹೊಟ್ಟೆ ಹೊಡ್ಕೊಳ್ಳೋಕೆ ಹೊರತು ಅದು ಮನಸ್ಸನ್ನ ಕೆಡಿಸ್ಬೇಕಾಗಿಲ್ಲ ಅನ್ನುವಂಥದ್ದನ್ನ ಗಮನಿಸ್ಬೇಕಾದದ್ದು. ಇಲ್ಲಿ ಕನಕದಾಸರು ಹೇಳಿದ್ದದೇ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತ ಉದ್ದಕ್ಕೂ ಎಲ್ಲ ಹೇಳ್ತಾರೆ. ಎಲ್ಲಾ ಕಸಬುಗಳನ್ನ ಹೇಳ್ತಾರೆ, ಎಲ್ಲಾ ಕೆಲಸಗಳನ್ನ ಹೇಳ್ತಾರೆ. ಆದ್ರೆ ಕೊನೆಗೆ ಹೇಳ್ತಾರೆ, ಆದಿಕೇಶವನನ್ನ ಮನಮುಟ್ಟಿ ಭಜನೆ ಮಾಡುವುದು ಮುಕ್ತಿಗಾಗಿ, ಆನಂದಕ್ಕಾಗಿ. ನಾನುವಿಗೆ ನಾನು ಎಲ್ಲಿವರೆಗೆ ಅಂಟ್ಕೊಂಡಿರ್ತೀನೋ ನನಗೆ ನಿರಾಳ ಇರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಪೂತಿನ ಹೇಳ್ತಾರೆ, ಗೆಲುವಾಗೆಲೆ ಮನ ಹಗುರಾಗೆಲೆ ಮನ ಹಾರು ನನ್ನ ಬಿಟ್ಟು ಹಾರಿ ಹರಿಯ ಮುಟ್ಟು. ನನ್ ಜೊತೆಲಿ ಯಾಕೆ ಅಂಟ್ಕೊಂಡು ಕೂತಿದೀಯಾ? ನನ್ ಜೊತೆಲಿ ಅಂಟ್ಕೊಂಡು ಕೂತ್ಕೊಂಡ್ರೆ ನೀನ್ ಪ್ರಪಂಚ ಎಲ್ಲ ನೋಡಕ್ಕಾಗಲ್ಲ, ನೀನು ಮೇಲಕ್ಕೆ ಹಾರು ಅನ್ನುವ ಹಾರುವ ಕ್ರಿಯೆಯನ್ನ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ನಾನು ಪದ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ತಾಳಲಯದಲ್ಲಿ ಬಾಳ ನಡೆಸು ದೇವ, ಜೀವನವನ್ನ ತಾಳಲಯದಲ್ಲಿ ನಡೆಸು ಅಂತ ಯಾರನ್ನ ಕೇಳ್ತಾ ಇದ್ದಾರೆ? ದೇವನನ್ನ. ಸೃಷ್ಟಿಯ ಕರ್ತ ಮೌನವಾಗಿ ತನ್ನ ಸೃಷ್ಟಿ ನೋಡ್ತಾ ಇದ್ದಾನೆ. ಯಾರು ಜಗಳಕ್ಕಾದ್ರೂ ಇತ್ಯರ್ಥ ಮಾಡಕ್ ಬರೋದಿಲ್ಲ. ನಾನು ಹಾಗೆ ಜಗತ್ತನ್ನ ಮೌನವಾಗಿ ನೋಡೋದಕ್ಕೆ ಹೇಳ್ಕೊಡೋದಕ್ಕೆ ಯಾರಿಗಿಂದ ಸಾಧ್ಯ ಅಂದ್ರೆ ಸೃಷ್ಟಿಕರ್ತನಿಂದನೇ ಸಾಧ್ಯ. ಸೃಷ್ಟಿಕರ್ತ ಅಂತ ಏನಾದ್ರು ಒಬ್ಬ ಇದ್ರೆ ಅವನು ನಾನು ಇದೀನಿ ಅಂತಲೇ ತೋರಿಸ್ಕೊಳ್ತಾ ಇಲ್ಲ, ಸುಮ್ಮನೆ ಸೂಕ್ಷ್ಮವಾಗಿ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಯಾರಾಗ ನಾವು ಸಾಕ್ಷಿಯಾಗಿ ನೋಡ್ತೀವೋ ಜಗತ್ತಿನ ನೋವು ನಲಿವುಗಳು ನಮ್ಮನ್ನು ಬಾರಿಸೋದಿಲ್ಲ. ಅದನ್ನೇ ಬೇಂದ್ರೆ ಅವ್ರು ಹೇಳಿದ್ದು, ಓಂಕಾರ ಶಂಕನಾದ ಕಿಂಚಿದೂನ ಅಂತ ಹೇಳಿದ್ರು. ಅದ್ ಯಾರು ಹೇಳಿದ್ರು ಅಂತ ನಾನು ಪ್ರಶ್ನೆ ಹಾಕಿದ್ದೆ. ನಾನು ಅನೇಕ ಜನ ಕನ್ನಡ ಅಧ್ಯಾಪಕರಿಗೆ ಈ ಪ್ರಶ್ನೆ ಹಾಕಿದಾಗ ಅವರು ತಡಬಡಿಸಿದ್ರು, ಇದಕ್ಕೇನು ಉತ್ತರ ನಮಗೂ ಗೊತ್ತಿಲ್ಲ ಅಂತ. ಯಾಕೆ ಊನ ಅಂತ ಹೇಳಿದ್ರು ಅಂತ ನೋಡಿ. ನಾನು ಈ ಪ್ರಪಂಚನ ಅರ್ಥ ಮಾಡ್ಕೊಳ್ಳಾರೆ, ನಂಗೆ ಬರೇ ನೋವು ನಲಿವುಗಳ ಅರ್ಥ ಆಗ್ತಿದೆ ಅನ್ನೋ ತಾಮಸ. ಪ್ರಪಂಚವನ್ನ ಬದಲಾಯಿಸಿ ಅನ್ನೋದು ರಾಜಸ. ಪ್ರಪಂಚದ ಗುಣವನ್ನು ನೋಡಿ ಆನಂದಿಸುತ್ತೇನೆ ಅನ್ನುವನು ಸಾತ್ವಿಕ. ಅವನಿಗೆ ನೋಡುವುದು ಕೇಂದ್ರ. ಆ ನೋಡುವುದು ಕೂಡ ಗುಣವನ್ನು ನೋಡ್ತಾ ಇದ್ವಿ. ಪ್ರಪಂಚದ ಗುಣವನ್ನ, ಗುಣದ ಕಾರಣವನ್ನು ನೋಡೋದಿಲ್ಲ. ಕಾರಣವನ್ನು ನೋಡಿದಾಗ ನಿರ್ಗುಣ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು ಸಂಗೀತ ಏಕಾಗ್ರತೆ, ಆದ್ರೆ ಮೌನ ಇದೆಯಲ್ಲ ಸಂತೃಪ್ತಿಯ ಪರಾಕಾಷ್ಠೆ, ಅದನ್ನ ಏನಂತ ಕರೀತಾರೆ? ಅದನ್ನ ನಿರುದ್ಧ ಅಂತ ಕರೀತಾರೆ. ಆ ನಿರುದ್ಧ ಸ್ಥಿತಿಗೆ ಯೋಗದ ಪರಾಕಾಷ್ಠೆಯವರು ಮಾತ್ರ ಹೋಗಬಲ್ಲರು. ಉಳಿದಿರೋರು ಗುಣವನ್ನು ನೋಡಿ ವಿಚಲಿತರಾಗದೆ, ಏನಪ್ಪಾ ಇಷ್ಟೊಂದು ಗುಣ ಈ ಪ್ರಪಂಚದಲ್ಲಿ ಒಂದೊಂದು ವಸ್ತುಗೂ ಇದೆ, ಅದನ್ನೆಲ್ಲ ಅಂಟಾಕಿ ಕಳಿಸಿದಾನಲ್ಲ, ಅವ್ನು ಯಾರಪ್ಪ ಅಂಟಾಕಿರೋದು ಅನ್ನುವ ಭಾವನೆ ಬರೋದ್ರಿಂದ ಇಲ್ಲಿ ನಾನು ಅನ್ನೋದು ಈ ನೋಡುವ ಕ್ರಿಯೆಯಲ್ಲಿ ದುರ್ಬಲವಾಗಿ. ನಾವು ಸಿನಿಮಾ ನೋಡಕ್ ಹೋಗಿರ್ತೀವಿ, ಒಬ್ಬ ಇನ್ನೊಬ್ಬನ ಕೆನೆಗೆ ಹೊಡಿತಿದ್ರು, ನಂಗೆ ಅವ್ನ ಹೊಡಿತಿರೋ ಮೇಲೆ ಸಿಟ್ಟು ಬಂದ್ರು ನಾನು ಏನು ಮಾಡೋದಿಲ್ಲ, ತುಂಬ ಕೂತ್ಕೊಂಡು ನೋಡ್ತಿರ್ತೀನಿ. ಈ ತಟಸ್ಥ ವೀಕ್ಷಣೆಯಿಂದ ಜಗತ್ತನ್ನ ಆನಂದಿಸೋದಿದೆಯಲ್ಲ, ಅದು ಅದಕ್ಕೆ ಕಾರಣವನ್ನು ಆಲೋಚನೆಗೆ ಕೊಟ್ರೆ ಆಗ ನಿರ್ಗುಣ ಆಗುತ್ತೆ. ಆದ್ರೆ ಕಾರಣ ಕೊಡದಿದ್ರು ಈ ತಟಸ್ಥ ವೀಕ್ಷಣೆಯಿಂದಲೇ ಸುಖ ದುಃಖಗಳು ಕಡಿಮೆ ಆಗುತ್ತೆ ಅನ್ನುವ ದೃಷ್ಟಿಯಿಂದ ನಿರ್ಗುಣಕ್ಕಿಂತ ಸಾತ್ವಿಕ ಗುಣವಾಸಿ. ಸಾತ್ವಿಕ ರಾಜಸ ತಾಮಸದಲ್ಲಿ ತಾಮಸಕ್ಕಿಂತ ರಾಜಸವಾಸಿ. ಕನಿಷ್ಠ ದೇಹವಾರು ಸುಖವಾಗಿರುತ್ತೆ, ತಾಮಸಕ್ಕೆ ದೇಹಕ್ಕೂ ಸುಖವಿಲ್ಲ, ಮನಸ್ಸಿಗೂ ಸುಖವಿಲ್ಲ. ಆದ್ರೆ ಸಾತ್ವಿಕತೆ ಇದೆಯಲ್ಲ, ಅದು ದೇಹದ ಸುಖವನ್ನು ಬಯಸದೆ ಸುಮ್ಮನೆ ಪ್ರಕೃತಿಯನ್ನ ನೋಡಿ, ಸೃಷ್ಟಿಕರ್ತ ಹೇಗೆ ತನ್ನ ಸೃಷ್ಟಿಯನ್ನು ನೋಡ್ತಾನೋ ಹಾಗೆ ನಾನು ನೋಡ್ತೀನಿ ಅನ್ನೋ ಹಾಗೆ ನೋಡಿ ಆನಂದ ಪಡುತ್ತೆ. ಅದರಿಂದ ಇದು ಸಗುಣವಾದರೂ ನಿರ್ಗುಣಕ್ಕೆ ದಾರಿ ಮಾಡಿಕೊಡುವ ಸಗುಣ ಅಷ್ಟೇ, ನಿರ್ಗುಣವೇ ಗುರಿ. ಆದ್ದರಿಂದ ಬೇಂದ್ರೆಯವರು ಓಂಕಾರ ಶಂಕನಾದಕ್ಕಿಂತ ಕಿಂಚಿದೂನ ಅಂತ ಹೇಳ್ತಾರೆ. ಈಗ ತಾಳಲಯದಲ್ಲಿ ಬಾಳ ನಡೆಸುವುದೇವ ಅಂದ್ರೆ ನಂದೇನು ಕೆಲಸ ಇಲ್ಲಪ್ಪ, ನಾನು ಅವನ್ನ ದುರ್ಬಲಗೊಳಿಸ್ಕೊಂಡು ನಿನ್ ಕಡೆ ನೋಡ್ತಾ ಇದ್ದೀನಿ, ನೀನು ನಿನ್ನ ಸೃಷ್ಟಿಯನ್ನು ನೋಡಿದ ಹಾಗೆ ನಾನು ನನ್ನ ಜೀವನವನ್ನ, ನನ್ನ ನೋವು ನಲಿವುಗಳನ್ನು ನೋಡುವ ತಾಕತ್ ಕೊಡಪ್ಪ ಅಂತ ಕೇಳುವಂಥದ್ದು. ಈಗ ತಾಳ ಅಂದ್ರೆ ಏನು ಅಂತ ಇಟ್ಕೊಳ್ಳಿ. ತಾಳ ಹಾಕೋದು ನೀವು ಸಂಗೀತದಲ್ಲಿ ನಾವು ತಾಳ ಹಾಕ್ತಿವಿ, ತಾಳ ಗೊತ್ತಿಲ್ದಿದ್ರು ಹಾಕ್ತಿವಿ, ಚಪ್ಪಾಳೆ ತಟ್ತೀವಿ, ಎಲ್ಲ ಮಾಡ್ತೀವಿ ಅಲ್ವಾ? ತಾಳ ಅಂದ್ರೆ ಏನು ಅಂದ್ರೆ ಸಮಯದಲ್ಲಿ ಒಂದು ಏರುಪೇರು ಆಗುತ್ತಲ್ಲ, ಸಮಯ 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, 3 ನಿಮಿಷ ಆಯ್ತು, 4 ನಿಮಿಷ ಆಯ್ತು, 5 ನಿಮಿಷ, ಅದನ್ನ ಇಳಿಸುವಂಥದ್ದು. ಅಂದ್ರೆ ಏನು? ಸಮಯವನ್ನು ನಿಯತಗತಿಯಿಂದ ಸಾಗುವಂತೆ ಮಾಡುವುದು ತಾಳ. ಅಂದ್ರೆ ಮೊದಲನೇ ಸಾಲು ಎಷ್ಟು ಸಮಯ ತಗೊಂತೋ, 2ನೇ ಸಾಲು ಎಷ್ಟು ಸಮಯ ತಗೊಂತೋ ಅನ್ನೋದು ಲಯ. ಅಂದ್ರೆ ನಮ್ಮ ಅಭಿವ್ಯಕ್ತಿಯಲ್ಲಿ ನಿಯತಿನ ಕಾಣೋದು ಲಯ. ಸಮಯದಲ್ಲಿ ಒಂದು ನಿಯತವಾದಂತ ಸಮಯದ ಏರಿಳಿತವನ್ನ ಮಾಡೋದಿದೆಯಲ್ಲ, ಅದನ್ನ ತಾಳ ಅಂತಾರೆ. ಹಾಗೆ ನಾನು ತಾಳ ಲಯವನ್ನ ಸಾಧಿಸ್ಬೇಕು ಅಂದ್ರೆ ಸಮಯ ನಂಗೆ ವಯಸ್ಸಾದ ಆಗ್ಲಿ ಬಿಡು, ಅದು ಆಗ್ಬೇಕಾದ್ದೇ ಆಗಿದೆ,
ಅಂತ ಅನ್ಕೊಂಡ್ರೆ ಅಯ್ಯೋ ನಂಗೆ ಇನ್ನು ಬಾಲ್ಯ ಇದ್ದಿದ್ರೆ ಚೆನ್ನಾಗಿತ್ತು, ನಾನು ಇನ್ನು ಯುವಕನಾಗಿದ್ರೆ ಚೆನ್ನಾಗಿತ್ತು, ಇವೆಲ್ಲ ಹೊರಟೋಗುತ್ತೆ. ಆದ್ರೆ ತಾಳ ಲಯದಲ್ಲಿ ಬಹಳ ನಡೆಸುದೇವ ಅಂದ್ರೆ ಸಮಯವನ್ನು ನಿಯತಗತಿಯಿಂದ ಗಮನಿಸುವಂತ, ರೆಗ್ಯುಲರ್ ಆಗಿ ಗಮನಿಸುವಂಥದ್ದು, ಅಭಿವ್ಯಕ್ತಿಯನ್ನು ರೆಗ್ಯುಲರ್ ಆಗಿ ಗಮನಿಸೋದು ಲಯ. ಈ ತಾಳ ಲಯ ಎರಡು ತಪ್ಪು ಹೋಗೋದು ಯಾವಾಗ ಅಂದ್ರೆ, ನಾನು ಕೋಪಕ್ಕೆ ಒಳಗಾದಾಗ ಟೈಮು ಇನ್ನೂ ಮುಗಿಲಿಲ್ಲ, ನನ್ ಕೋಪ ಹಾಳದ್, ನಂಗೆ ನೆಮ್ಮದಿ ಇಲ್ಲ ಅಂತ ಚಡಪಡಿಸ್ತೀನಿ. ಅಥವಾ ತುಂಬಾ ಸಂತೋಷ ಆದಾಗ್ಲೂ ಕೂಡ ನನಗೆ ಸಮಯ ಒಂದು ನಿಯತಗತಿ ಸಾಗಲ್ಲ. ಆವೇಶಕ್ಕೊಳಗಾದಾಗೆಲ್ಲ ನನ್ನ ಸಮಯ ನಿಯತವಾಗಿ ಆಗುದಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ತಾಳ ಲಯದಲ್ಲಿ ಬಹಳ ನಡೆಸುದೇವ. ಸುಮ್ನೆ ನಿನ್ನ ಹಾಗೆ ವೀಕ್ಷಕನಾದ್ರೆ ಮಾತ್ರ ನಂಗೆ ತಾಳ ಲಯ ಸಾಧನೆ ಆಗುತ್ತೆ, ನಿಯತಿ ಆಗುತ್ತೆ. ಆದ್ರೆ ನಿಯತಿಗೆ ಆಗ್ಬೇಕಾದ್ರೆ ನಾನು ಯತಿ ಆಗ್ಬೇಕು. ಯತಿ ಅಂದ್ರೆ ಸಂಯಮ ಇರ್ಬೇಕು. ಆ ಸಂಯಮವನ್ನು ಕರುಣಿಸು ಅಂತ. ಬದುಕು ಆವರ್ತನೀಯವಾದರೆ ಸಾಂಗತ್ಯ, ಸೌಂದರ್ಯ, ಸ್ವಾರಸ್ಯ ಮೂರು ಕೂಡ. ಬದುಕು ಆವರ್ತನೀಯವಾಗ್ಬೇಕು ಅಂದ್ರೆ ಒಂದು ಅಲೆಯಲ್ಲಿ ಏರು ಇಳಿತದ ಒಂದು ವಿನ್ಯಾಸ ಇರ್ಬೇಕು. ಬದುಕಿನ ಕಾಲ ಕಳೀತಾ ಇದ್ರು ನಮ್ಮ ಬದುಕಲ್ಲಿ ಒಂದು ವಿನ್ಯಾಸ ಇದ್ರೆ ಆಗ ಬದುಕು ಚೆನ್ನಾಗಿರುತ್ತೆ. ಈ ವಿನ್ಯಾಸ ತಪ್ಪಿಸೋದು ಯಾವುದು? ಈ ಸಂತೋಷ, ದುಃಖ ಅನ್ನೋ ಆವೇಶಗಳು. ಅದನ್ನ ಆವೇಶಗಳನ್ನ ಇರ್ಲಿ ಅಂತ ತಾಳ ಲಯದಲ್ಲಿ ಬಹಳ ನಡೆಸುದೇವ ಅನ್ನುವಂಥದ್ದು ಹೇಳ್ತಾರೆ. ಮುಂದಕ್ಕೆ ಹಾಗಾದ್ರೆ ನಾನೇನ್ ಮಾಡ್ಬೇಕಾಗುತ್ತೆ? ಎಲ್ಲ ದೇವ್ರು ತಾನೇ ನಡೆಸೋ, ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಹೇಳ್ತಾರೆ ನೋಡಿ, ನಿನ್ನ ಚಿತ್ತದ ಸಂಘ ದಿಂದ ಭಾವ ತರಂಗ ನೆಗೆದು ಬಾಳ್ ರಸರಂಗವಾಗುವಂತೆ. ನನ್ನ ಚಿತ್ತ ಲೋಕದ ಕಡೆ ನೋಡೋದ್ ಬಿಟ್ಬಿಡ್ತೀನಿ, ಅಥವಾ ನೋಡ್ತೀನಿ, ಲೋಕದ ಗುಣ ಹುಡುಕೋದಿಲ್ಲ ನಾನು, ಗುಣಕ್ಕೆ ಕಾರಣ ಹುಡುಕ್ತೀನಿ. ಈ ಗುಣ ಯಾಕಿದೆ? ಒಬ್ಬ ಮನುಷ್ಯ ಮುಂಗೋಪಿ, ಅವನು ಯಾಕಿದೆ ಅವನಿಗೆ ಮುಂಗೋಪ ಅಂದ್ರೆ ಅವನು ಯಾವುದೋ ಒಂದು ಶಿಸ್ತನ್ನ ತನ್ನಿಂದ ಇತರರಿಂದ ನಿರೀಕ್ಷಿಸ್ತಾನೆ, ಪ್ರಕೃತಿಯಲ್ಲೂ ನಿರೀಕ್ಷಿಸ್ತಾನೆ. ಅದು ಸಿಕ್ಕದೆ ಇದ್ದಾಗ ಅವನು ಕೋಪ ಮಾಡ್ತಾನೆ. ಹಾಗಾಗಿ ನಾನು ನಿನ್ನ ಹಾಗಿರ್ಬೇಕಾದ್ರೆ ನನ್ನ ಚಿತ್ತ ಕಾರಣ ಹುಡುಕ್ಬೇಕೆ ಹೊರತು ಅಲ್ಲಿರೋ ಗುಣಕ್ಕೆ ಗುಣದಿಂದ ವಿಚಲಿತವಾಗಬಾರದು. ನಿನ್ನ ಚಿತ್ತದ ರಂಗದಿಂದ ಭಾವ ತರಂಗ. ಅದನ್ನ ನನಗೆ ಜೀವನೋತ್ಸಾಹ ಬರ್ಬೇಕಾದ್ದು ಸುಖ ನೋಡಲ್ಲ, ಅಥವಾ ದುಃಖಕ್ಕೆ ಹೆದರಿ ಇರುವ ಉತ್ಸಾಹ ಬರುತ್ತೆ. ಅವೆಲ್ಲ ಸುಖ ದುಃಖ ಬದಲಾಗುತ್ತೆ, ಇದು ಬದಲಾಗ್ಬಿಡುತ್ತೆ. ಅದನ್ನ ನಿನ್ನ ಚಿತ್ತದ ಸಂಘದಿಂದ ಭಾವ ತರಂಗ ನೆಗೆದು ಬಾಳ್ ರಸರಂಗವಾಗುವಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ಬಾಳು ನೆಗಿಬೇಕು, ಆ ಸುಳಿಯಿಂದ ಮೇಲಕ್ಕೆ ಬಂದ್ಬಿಡ್ಬೇಕು, ಆ ಸುಳಿಯಲ್ಲಿ ಇರಬಾರ್ದು. ಆ ನೆಗೆದಾಗ ಬಾಳು ರಸರಂಗವಾಗುತ್ತದೆ. ಅಂದ್ರೆ ಅಲ್ಲಿ ಬರುವಂತಹ ಒಂದು ಸಂತೃಪ್ತಿ ಇದೆಯಲ್ಲ, ಅದು ಸುಖದಿಂದ ಬರುವ ಸಂತೃಪ್ತಿ ಅಂತೆ ಅಲ್ಲ. ಯಾಕೆಂದ್ರೆ ಸುಖದಿಂದ ಬರುವ ಸಂತೃಪ್ತಿಗೆ ಯಾವಾಗ್ಲೂ ವಿರೋಧ ಪಟ ಇದ್ದೇ ಇದೆ, ದುಃಖ, ಅದ್ರ ಭಯ ಇದ್ದೇ ಇದೆ. ದುಃಖದಿಂದ ದೂರ ಇರ್ತೀನಿ ಅಂತ ಹೋದ್ರೆ ಆಗೋದಿಲ್ಲ. ಸುಖ ದುಃಖ ಎರಡನ್ನೂ ದೂರ ಮಾಡಿ ಬೇರ್ಪಡಿಸೋದ್ರಲ್ಲಿ ನಮ್ ಜೀವನನೇ ಹಾಳಾಗಿ ಹೋಗಿದೆ ಅಂತ ಇವತ್ತು ನಾನೊಂದು ಸಂದೇಶ ಹಾಕಿದ್ದೀನಿ. ಏನಪ್ಪಾ ಅಂದ್ರೆ, ಸನಿಹ ವಿರಹ, ಒಲವು ಮತ್ತೆ ದ್ವೇಷ, ನೋವು ನಲಿವು, ಇವೆಲ್ಲ ಒಟ್ಟಿಗೆ ಇರುತ್ತೆ ಹೊರತು ಸಪರೇಟ್ ಮಾಡಕ್ಕಾಗಲ್ಲ. ನಾವು ಜೀವಮಾನ ಪರ್ಯಂತ ಶ್ರಮವಿಲ್ಲದ ಗಳಿಕೆ, ನೋವಿಲ್ಲದ ನಲಿವು, ದುಃಖವಿಲ್ಲದ ಸುಖ, ವಿರಹವಿಲ್ಲದ ಸನಿಹ, ಇವನ್ನೇ ಹುಡುಕಿ ಕಾಲ ಕಳಿತಿದೀವಿ. ಅವೆರಡು ಒಂದಕ್ಕೊಂದು ಕಂಡುಕೊಂಡು ಒಂದು ನಾಣ್ಯದಲ್ಲಿ ಎರಡು ಮುಖ ಪ್ರತ್ಯೇಕ ಇರೋಕ್ ಸಾಧ್ಯವಿಲ್ಲೋ, ಆ ಪ್ರತ್ಯೇಕ ಸಾಧ್ಯ ಇಲ್ದೇನೆ ಅನ್ನೋದನ್ನು ಗೊತ್ತಿಲ್ದೇನೆ ಸುಮ್ಮನೆ ನಾವು ಅದರಲ್ಲೇ ಕಾಲ ಕಳೀತಾ ಇದ್ದೀವಿ. ಅದರಿಂದ ಈಚೆಗೆ ಬರ್ಬೇಕು ಅಂದ್ಬಿಟ್ಟು ನಿನ್ನ ಚಿತ್ತದ ಸಂಘದಿಂದ ಭಾವ ತರಂಗ ನೆಗೆದು ಬಾಳ್ ರಸರಂಗವಾಗುವಂತೆ. ನಮ್ಗೆ ಆವೇಶ ಇದೆ, ರಸ ಇಲ್ಲ. ಅಂದ್ರೆ ಆವೇಶವನ್ನ ರಸ ಮಾಡ್ಕೊಳಕ್ ನಿಮಗ್ ಬರಲ್ಲ. ಅದನ್ನ ನಾನು ಮುಂದಿನ ಜಾಲನ್ಯಾಸದಲ್ಲಿ ಅದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡ್ತೇನೆ. ಆಮೇಲೆ ಅದು ಏನಾಗ್ಬೇಕಾಗತ್ತಪ್ಪ ಅಂದ್ರೆ, ಅದು ನಮ್ಮ ಮನಸ್ಸು ಚಿತ್ತ ನಿನ್ನ ಜೊತೆ ಸಂಘ ಆಗ್ಬೇಕಾದ್ರೆ ಯಾವ್ದ್ರಿಂದ ಆಗ್ಬೇಕು? ಹಗಲತ್ನಲ್ಲಿ ನೋಡೋ ದೃಶ್ಯದಿಂದ ಆದ್ರೆ ರಾತ್ರಿ ಹೊತ್ತಾಗೋದಿಲ್ಲ. ಈಗ ಸೂರ್ಯ ತಾವ್ರೆ ನರಳಿಸ್ತಾನೆ, ನೈದಿಲೆ ನರಳಿಸ್ಲಾರ. ಚಂದ್ರ ನೈದಿಲೆ ನರಳಿಸ್ತಾನೆ, ತಾವ್ರೆ ನರಳಿಸಲಾರ. ಅದರಿಂದ ಏನಾಗ್ಬೇಕಾಗುತ್ತೆ ಅಂದ್ರೆ 24x7 ಆಗ್ಬೇಕಾದ್ರೆ ಹಗಲಿನಲ್ಲೂ ನನಗೆ ಈ ರಸರಂಗ ಬರ್ಬೇಕು, ರಾತ್ರಿಯಲ್ಲೂ ಬರ್ಬೇಕು ಅಂದ್ರೆ ಏನಾಗ್ಬೇಕು? ಹಗಲು ಸೂರ್ಯನ ಕಿರಣ, ಸೂರ್ಯ ತೋರಿಸುವ ದೃಶ್ಯ ಅಲ್ಲ, ಸೂರ್ಯನ ಕಿರಣ. ಇದು ಜ್ಞಾಪಕ ಇಟ್ಕೊಳ್ಳಿ. ಮನೆಯಲ್ಲಿ ಮೇಣದ ಬತ್ತಿಯ ಉರಿಯುವಾಗಿನ ದೃಶ್ಯ ಅಲ್ಲ, ಮೇಣದ ಬತ್ತಿ ಉರಿಯುವಾಗೆ ಕಾಂಡ ಪರಿ ಎಲ್ಲ ಪ್ರಪಂಚ ಮನೆಯೆಲ್ಲ ಮುಳುಗೋಗಿತ್ತು ಕತ್ಲಲ್ಲಿ, ಒಂದೇ ಒಂದು ಮೇಣದ ಬತ್ತಿ ಇರೋದು. ಹಗಲು ಸೂರ್ಯನ ಕಿರಣ, ಇರುಳು ಚಂದ್ರನ ಕಿರಣ, ಗಳಿಗೆ ಅಂತಃಕರಣ. ಹೊರಗಡೆ ವಿದ್ಯಮಾನವನ್ನು ನೋಡೋದು ಬೇಡ, ವಿದ್ಯಮಾನಕ್ಕೆ ಕಾರಣವಾದ ಬೆಳಕನ್ನ ನೋಡಿದ್ರೆ ಹೊರಗಡೆ ಒಂದ್ ಸೂರ್ಯ ಇದ್ದಾನೆ, ಒಳಗಡೆ ಒಂದ್ ಸೂರ್ಯ ಇದ್ದಾನೆ. ಆ ಎರಡು ಕೂಡ್ಕೊಂಡ್ರೆ ಅಂತಃಕರಣ. ಅದೇ ಹೇಳ್ತಾರಲ್ಲ, ಹೊರಗಡೆ ಸೂರ್ಯ ಒಳಗಡೆ ಸೂರ್ಯ ಹೇಗಿದೆ ಅಂದ್ರೆ, ಅವನು
ಇವೆರಡು ಬೆರೆತ್ರೆ ಆನಂದವಾದ ಚಿದ್ಘನವನ್ನು ನಾ ಕಂಡೆ. ಭಾನುವಿಲ್ ಅದೇ ಬಿಸಿಲೇ ನಮ್ಮೊಳಗಿರೋ ಸೂರ್ಯ ಬಿಸಿಲಿನಾಗಲ್ಲ, ಬಿಸಿಲದವ್ರದಲ್ಲ ಅವನು. ಎಲ್ಲ ಇಂದ್ರಿಯಗಳನ್ನು ಜಾಗೃತವಾಗಿರ್ತಾನೆ. ಹಾಗೆ ಹಗಲು ಸೂರ್ಯನ ಕಿರಣ, ಇರು ಚಂದ್ರನ ಕಿರಣ ಗಳಿಗೆ ಅಂತಃಕರಣ ಸ್ಫುರಿಸುವಂತೆ. ಸ್ಫುರಿಸೋದು ಅಂದ್ರೇನು? ಒಟ್ಟಂಗೆ ಹೊಳೆಯುತ್ತೆ ಮನಸ್ಸಿಗೆ ಅಂದ್ರೆ ಏನರ್ಥ? ಇದಕ್ಕೆ ನಾನು ಏನು ಅನ್ಕೊಂಡಿರಲ್ಲ, ಪ್ರತಿ ಅನುಭವವನ್ನು ಹೌದಪ್ಪ ಇದರಲ್ಲಿ ಸೂರ್ಯನ ಕಿರಣ ಬೆಳಕಿದೆ, ಹೊರಗಿನ ಬೆಳಕಿದೆ, ಹೌದಪ್ಪ ಇದರಲ್ಲಿ ಒಳಗಿನ ಬೆಳಕಿದೆ ಅಂತ ಪ್ರತಿ ಅನುಭವದಲ್ಲೂ ಅಂತಃಕರಣ ಸ್ಫುರಿಸೋದು ಯಾವುದಕ್ಕೆ ಅಂತಂದ್ರೆ ಸೂರ್ಯನ ಕಿರಣಕ್ಕೆ, ಚಂದ್ರನ ಕಿರಣಕ್ಕೆ. ಸೂರ್ಯ ಅನ್ನೋದು ಹೊರಗಣ ಬೇಕು, ಚಂದ್ರಮಾ ಮನಸೋ ಜಾತ ಅಂತ ಇದ್ರಲ್ಲೂ ಇದೆ. ಲೂನಾ ಅನ್ನೋದು ಯಾವಾಗ್ಲೂ ಚಂದ್ರನ್ ಸಂಬಂಧಪಟ್ಟಿದ್ದು, ಲುನಾಟಿಕ್ ಅನ್ ಹುಚ್ಚ ಅಂತ. ಹಾಗಾಗಿ ಅಂದ್ರೆ ಏನಾಯ್ತು, ಮನಸ್ಸನ್ನ ಜಾಗೃತಗೊಳಿಸುವ ಒಳಗಿರುವ ಚೈತನ್ಯ, ಜಗತ್ತನ್ನ ಜಾಗೃತಗೊಳಿಸಿರೋ ಹೊರಗಿರೋ ಬೆಳಕು, ಎರಡೂ ಕೂಡ ಒಂದು ಕಡೆ ಕೂಡಿದಾಗಲೇ ನಮ್ಗೆ ಆ ಕೂಡುವಿಕೆಯಲ್ಲಿ ಆನಂದ ಇದೆ. ಅದೇ ಪ್ರಕೃತಿ ಹಸೆಯೊಳಗೆ, ರಸನೆ ಹಸೆಯೊಳಗೆ ಪ್ರಕೃತಿ ಪುರುಷರ ಲಗ್ನ ಅಂತ ಯಾವ್ದನ್ನ ಬೇಂದ್ರೆ ಕೂತಿ ನರಸಿಂಹಾಚಾರ್ಯರು ಹೇಳಿದ್ರು, ಅದನ್ನ ಇವ್ರು ಹೇಗೆ ಹೇಳ್ತಾರೆ ನೋಡಿ. ಹಗಲು ಸೂರ್ಯನ ಕಿರಣ, ಇರುಳು ಚಂದ್ರನ ಕಿರಣ ಗಳಿಗೆ ಅಂತಃಕರಣ ಸ್ಫುರಿಸುವಂತೆ. ಅಂತಃಕರಣ ಸ್ಫುರಿಸಬೇಕು, ನನ್ನ ಮನಸ್ಸು ಅರಳಬೇಕು. ಸ್ಫುರಿಸೋದು ಅಂದ್ರೆ ಅರಳೋದು. ತನ್ನ ಪರಿಮಳವನ್ನೆಲ್ಲ ಮುಚ್ಚಿಟ್ಟುಕೊಂಡ ಮೊಗ್ಗು ಬಿಸಿಲು ಬೀಳ್ತಿದ್ದ ಹಾಗೆ, ಬೆಚ್ಚಗಾಗ್ತಿದ್ದ ಹಾಗೆ ಅರಳು ಬಿಡುತ್ತೆ. ಅರಳಿದ ಮೇಲೆ ಆ ಸುಗಂಧ ಎಲ್ಲ ಕಡೆಗೂ ಹಾಗೆ ಆ ಸುಗಂಧವೇ ನಾವು ಪ್ರಕೃತಿಯನ್ನು ನೋಡಿ ಮೊಗ್ಗು ಹೇಗೆ ಅರಳಿ ತನ್ನ ಸುಗಂಧವನ್ನ ಎಲ್ಲ ಕಡೆಗೂ ಬೀಳುತ್ತೋ, ಸ್ವಸಾಮರ್ಥ್ಯವನ್ನ ಅರಳಿಸಿ ಕೆರಳಿಸಿ ಹೊರಗೆ ಪಸರಿಸುವ ಕೆಲಸ ನಾನೆಲ್ಲ ಮಾಡ್ತಾ ಇರೋದು ಸೂರ್ಯ. ಅದರಿಂದನೇ ಮೊದಲೇ ತಾಳ ಲಯಗಳಲ್ಲಿ ಬಾಳ ನಡೆಸುದೇವ ಅಂತ ಹೇಳ್ತಾರೆ. ಇನ್ನು ಮುಂದಿನ ಭಾಗ, ನಾಳಗಳಲ್ಲಿ ನರ್ತನದ ಗತಿಯಲ್ಲಿ. ನನ್ನ ಹೃದಯ ಅರಳಿತು. ಉಳಿದ ಜೀವಕೋಶಗಳು ಏನ್ ಮಾಡಿವೆ? ಅವೇನು ಮಾಡಿಲ್ಲ. ಅದು ಹಾಗಾಗ್ಕೊಡ್ದು. ಎಲ್ಲ ನಾಳಗಳಲ್ಲೂ ಕೂಡ ಆ ಆನಂದದ ಅನುಭೂತಿ ಆಗ್ಬೇಕು. ನನಗೆ ಪ್ರಪಂಚ ಎಲ್ಲ ಕಾಣ್ತಾ ಇದೆಯಲ್ಲ, ಅದು ನನ್ನ ಕಣ್ಣನ್ನ ಅರಳಿಸಿದ್ರೆ ಸಾಲದು, ಕಿವಿಯನ್ನ ಚುರುಕುಗೊಳಿಸಿದ್ರೆ ಸಾಲದು. ಇಡೀ ದೇಹದ ಜೀವಕೋಶವೂ ಕೂಡ ಲವಲವಿಕೆಯಿಂದ ಕೂಡಿರ್ಬೇಕು. ಅಂದ್ರೆ ಏನಾಗ್ಬೇಕು? ರಕ್ತನಾಳದಿಂದ ಅದಕ್ಕೆ ಶಕ್ತಿ ಮತ್ತೆ ಆಕ್ಸಿಜನ್ ಎರಡು ಹೋಗ್ಬೇಕು. ಶಕ್ತಿ ಕೊಡೋದು ರಕ್ತವೇ, ಆಕ್ಸಿಜನ್ ಕೊಡೋದು ರಕ್ತವೇ ಹೋಗ್ಬೇಕು. ನಾಳಗಳಲ್ಲಿ ನರ್ತನದ ಗತಿಯಲ್ಲಿ, ಆ ನಾಳಗಳಲ್ಲಿ ಆ ಲವಲವಿಕೆ ಇದೆಯಲ್ಲ, ನಾನು ನೋಡಿಯೇ ಸಂತೋಷ ಪಡ್ತೀನಿ, ಬೇಡಿ ಸಂತೋಷ ಪಡೋದಿಲ್ಲ ಅನ್ನುವ ಛಲ ಇದೆಯಲ್ಲ. ನೋಡಿ ಸಂತೋಷ ಪಡೋರು ಬೇಡೋದಿಲ್ಲ, ಬೇಡುವವರು ನೋಡಿ ಸಂತೋಷ ಪಟ್ಟಿಲ್ಲ ಅಂತ ಅರ್ಥ. ಪ್ರಪಂಚದಲ್ಲಿ ನಂಗೆ ಚಾಕ್ಲೇಟ್ ಬೇಕು ಅಂತ ಯಾಕೆ ಅನ್ಕೋತೀನಿ? ನನ್ನ ಮನಸ್ಸು ಚಾಕ್ಲೇಟ್ನ ಕೊರತೆಯನ್ನು ಅನುಭವಿಸ್ತಾ ಇದೆ. ಎಲ್ಲ ಆಸೆಗಳು ನಮ್ಗೆ ಕೊರತೆಯ ಪ್ರಜ್ಞೆ ಅಷ್ಟೇ. ಎಲ್ಲ ಸಮಾಧಾನವೂ ಕೂಡ ಸಂತೃಪ್ತಿಯ ಪ್ರಜ್ಞೆ ಅಷ್ಟೇ. ನಾಳಗಳಲ್ಲಿ ನರ್ತನದ ಗತಿಯಲ್ಲಿ ಜೀವ ಉತ್ಸಾಹದಲ್ಲಿ ಚಲಿಸುವಂತೆ. ಜೀವ ಉತ್ಸಾಹವಾಗಿ ಚಲಿಸ್ಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದೆ. ನಾನು ಕಳೆದ ಉಪನ್ಯಾಸದಲ್ಲಿ ಹೇಳಿದೆ. ನಾನು ಆ ಕರ್ತನ ಲಕ್ಷಣ ಯಾವುದು ಅಂದ್ರೆ ಧೃತ್ಯುತ್ಸಾಹ ಸಮನ್ವಿತಂ. ಧೃತಿ ಮತ್ತು ಉತ್ಸಾಹ ಯಾರ ಬದುಕಲ್ಲಿ ಕಾಣುತ್ತೋ ಅವ್ರನ್ನ ಹೋಗಿ ಮಾತಾಡ್ಸೋಣ ಅನ್ಸುತ್ತೆ. ಯಾರು ನಗ್ತಾ ಇದ್ರೆ ಹೋಗಿ ಮಾತಾಡ್ಸಿದ್ರೆ, ತಮ್ಮ ಉತ್ಸಾಹ ಹೇಳ್ಕೊಂಡ್ರೆ ಅವ್ರು ಮಾತಾಡ್ಸೋಣ ಅನ್ಸುತ್ತೆ. ಅವ್ರು ಹೋಗ್ತಿದ್ದೆ, ಅಯ್ಯೋ ನನ್ ಕಷ್ಟ ಯಾಕೆ ಹೇಳ್ತೀರಾ ಅಂದ್ರೆ ನೀವು ಎದ್ದುಟು. ಹೊಳೋ ಮಕ್ಕಳನ್ನ ಯಾರೂ ಎತ್ಕೊಳ್ಳೋದಿಲ್ಲ. ಅದರಿಂದ ಇಲ್ಲಿ ಆಮದು ಮಾಡ್ಕೊಳ್ಳೋದಲ್ಲ, ಕಷ್ಟ ಸುಖಗಳನ್ನ ರಫ್ತು ಮಾಡುವಂಥದ್ದು. ಪ್ರಕೃತಿಯನ್ನ ನೋಡ್ಬೇಕು, ಆನಂದ ನನ್ನೊಳಗೆ ಸಿದ್ಧಿಸ್ಬೇಕು, ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು, ಇಂಪೋರ್ಟ್ ಮಾಡೋದಲ್ಲ. ಬೇರೆಗೆ ಎಲ್ರಿಗೂ ಎಕ್ಸ್ಪೋರ್ಟ್ ಮಾಡ್ಬೇಕು. ನನಗೆ ಆನಂದ ಅನುಭವ ಆಗುತ್ತೆ, ನಿಮ್ಗೂ ಸಾಧ್ಯ, ನೀವು ಮಾಡ್ಕೊಳ್ಳಿ ಅಂತ. ಅದೇ ರಫ್ತು ಅಲ್ಲ. ಹಾಗೆ ನೋಡಿದ್ರೆ ರಫ್ತು ಮಾಡಿದ್ರೆ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಪಡಿತಾರೆ ಅವರಲ್ಲ, ಅವರು ಆ ಪ್ರಯೋಗ ಮಾಡ್ಬೇಕು. ಅದರಿಂದ ಆಮದು ರಫ್ತಿನ ವ್ಯಾಪಾರ ಅಲ್ಲ. ಆನಂದವಾಗಿರುವವರನ್ನು ನೋಡಿ ಅವ್ರನ್ನೇ ಗುರುವೆಂದು ಭಾವಿಸಿ ನಾವು ಆನಂದವನ್ನ ಪಡೆಯುವಂತ ಪ್ರಯತ್ನ ಮಾಡ್ಬೇಕಲ್ಲ. ಯಾರನ್ನೂ ಬದಲಾಯಿಸೋದು ನಮ್ಮ ಉದ್ದೇಶ ಅಲ್ಲ. ಬದಲಾಯಿಸ್ಕೋಬೇಕು ಅನ್ನೋ ಪ್ರೇರಣೆಯನ್ನ ಕೊಡೋದು ನಮ್ಮ ಜೀವನ ಕ್ರಮ. ಅದರಿಂದ ನಾಳಗಳಲ್ಲಿ ನರ್ತನದ ಗತಿಯಲ್ಲಿ ಜೀವನೋತ್ಸಾಹದಲ್ಲಿ ಚಲಿಸುವಂತೆ. ಜೀವನೋತ್ಸಾಹ ನೋವಿನಲ್ಲೂ ಕಳ್ಕೋಬಾರ್ದು, ನಲಿವಿನಲ್ಲೂ ಕಳ್ಕೋಬಾರ್ದು. ಇವೆರಡು ಕಲ್ಲುಗಳು ಎಡವು ಬಿಡ್ತೀವಿ. ಎಡವುದೇ ಇದ್ರೆ ಏನಾಗುತ್ತೆ? ಸಲೀಸಾಗಿ ಒಂದೇ ವೇಗದಲ್ಲಿ ನಡೀತಾ ಇದೆ. ಈ ಎರಡು ಕಲ್ಲುಗಳಿವೆ ನಮ್ಗೆ. ಸುಖ ಅನ್ನೋದು ದುಃಖ ಅನ್ನೋದು ಎರಡು ಕಲ್ಲುಗಳೇ. ಅದನ್ನ ಎರಡು ಎಡವುತ್ತೀವಿ ನಾವು. ಮುಂದಿನ ಭಾಗ ಮತ್ತೆ ಹಾಡಿಗೆ ಬರ್ತಾರೆ. ತಾಳದ ಹಾಡಿನಿಂದ ತಾನೇ ಶುರು ಮಾಡಿದ್ದು. ನರ್ತನದ ಗತಿಯಲ್ಲಿ ಅಂತ ಹೇಳಿದ್ರು. ಅದರಿಂದ ನಮ್ಮ ಸಮಾಧಾನ ಹಾಡಾದರೆ ನಮ್ಮ ನರ್ತನ ಕ್ರಿಯೆ.
ಅದಕ್ಕೋಸ್ಕರ ಅವರು ನರ್ತನ ಅಂತ ಹೇಳಿದ್ರು. ಈಗ ಮತ್ತೆ ಹಾಡಿಗೆ ಬರ್ತಾರೆ ನೋಡಿ, ಸರಿಗಮದ ದನಿಯಲ್ಲಿ. ಒಂದು ರಾಗಕ್ಕೆ ಸರಿಗಮ ಸ್ವರ ಇರೋದು 100 ರಾಗ ಸೃಷ್ಟಿ ಆಗುತ್ತೆ. ಹಾಗಾಗಿ ನಮ್ಗಿರೋದು ಮೂಲಭೂತ ಸಂಗತಿಗಳು ಕೆಲವೇ, ಅದನ್ನೆಲ್ಲ ಪರ್ಮ್ಯುಟೇಷನ್ ಸ್ಪೀಡ್ ಎಲ್ಲ 52 ಎಲೆ ಸಾವಿರಾರು ತರ ರೂಪಿಸಕ್ ಸಾಧ್ಯ, 52 ಎಲೆನ. ಹಾಗಾಗಿ ಸರಿಗಮದ ದನಿಯಲ್ಲಿ ಹರಿಗೋಲ ರದಲ್ಲಿ 2ನೇ ಭಾಗದ್ದು ತುಂಬಾ ಚೆನ್ನಾಗಿದೆ. ದೇವ ಅಂತ ಹೇಳಿದ್ರಲ್ಲಿ ಹರಿ ಅನ್ನುವಂಥ ಪದ ಬಂದ್ರೆ ಒಳ್ಳೇದು. ಹರಿಗೋಲು ಅಂದ್ರೆ ಏನು ಅಂತಂದ್ರೆ ತೆಪ್ಪ ಅಂತ ಒಂದರ್ಥ. ಆ ತೆಪ್ಪ ಹುಟ್ಟು ಹಾಕೋದಕ್ಕೆ ಬೆಳೆಸ್ತಾರಲ್ಲ ಅದನ್ನು ಹರಿಗೋಲ್ ಅಂತಾರೆ. ಹರಿಯ ನಾಮ ಹರಿಗೋಲೆಂದೆ ಅಂತ ಜಿ.ವಿ. ಅಯ್ಯರ್ರವರು ಎಂತದ್ದು ಕಣ್ತೆರೆದು ನೋಡು ಸಿನಿಮಾ ಹಾಡಲ್ಲಿ ಬರೆದಿದ್ದಾರೆ. ಕುರುಡು ಬಾಳಿನ ಸಾಗರ ಕೊಂದೆ ಹರಿಯ ನಾಮ ಹರಿಗೋಲೆಂದೆ. ಕುರುಡು ಬಾಳಿನ ಸಾಗರ, ನಾವು ಪ್ರಕೃತಿಯ ನಾವು ವಿಶೇಷಗಳನ್ನ ಆನಂದಿಸಿಲ್ಲ ಅಂತ ಕುರುಡಾಗ್ಬಿಟ್ಟಿದೀವಿ, ಅಂತವ್ರಿಗೆ ಹರಿಯ ನಾಮ ಹರಿಗೋಲೆಂದೆ ಬರೆದಿದ್ದನ್ನ ಇವರು ಕೂಡ ಸರಿಗಮದ ದನಿಯಲ್ಲಿ ಹರಿಗೋಲ ತೆರೆದಲ್ಲಿ ನನ್ನ ಜೀವನ ತೇಲಿ ಸಾಗುವಂತೆ. ಜೀವನ ನಡೆದಿದ್ದೇ ಗೊತ್ತಾಗ್ಬಾರ್ದು, ಹಂಗೆ ಜೀವನ ನಡೆದು ಹೋಗ್ಬೇಕು. ಇಲ್ಲಿ ತುಂಬಾ ಚೆನ್ನಾಗಿ ಗಮನಿಸ್ಬೇಕಾಗಿರೋ ರೂಪಕ ಇದೆ. ನಾವು ಕದ್ದೊಟ್ಟು ಹೋಗ್ತೀನಿ ಇದನ್ನಿಷ್ಟೇ ಹೇಳ್ಬಿಟ್ರೆ. ಈ ಹರಿಗೋಲು ಅನ್ನೋದು ಏನ್ ಮಾಡ್ತೀವಿ ಹೇಳಿ ನಾವು? ಹರಿಗೋಲ್ನಲ್ಲಿ ನಾವ್ ಏನ್ ಮಾಡ್ತೀವಿ? ನೀರನ್ನ ಹಿಂದಕ್ಕೆ ತಳ್ತೀವಿ ಅಲ್ವಾ? ನೀರನ್ನ ಹಿಂದಕ್ಕೆ ತಳ್ತೀವಿ. ನೀರನ್ನ ಹಿಂದಕ್ಕೆ ತಳ್ಳಿದ್ರೆ ನನ್ನನ್ನು ಹಿಂದಕ್ಕೆ ತಳ್ತೀಯಾ ಅಂತ ಸಿಟ್ಟಿಗೆ ನೀರೇನ್ ಮಾಡುತ್ತೆ? ನಮ್ಮನ್ನು ಮುಂದಕ್ಕೆ ತಳ್ಳುತ್ತೆ. ಬದುಕು, ಪ್ರಕೃತಿ, ಸಮಾಜ ಎಲ್ಲವೂ ನೀರು. ಆ ನೀರನ್ನ ಹಿಂದಕ್ಕೆ ತಳ್ಳಿದ್ರೆ ಸಮಾಜ ನಮ್ಮನ್ನು ಮುಂದಕ್ಕೆ ತಳ್ಳುತ್ತೆ. ಸಮಾಜ ಇಲ್ದಿದ್ರೆ ಹರಿಗೋಲ್ ಹಾಕಕ್ ಆಗ್ತಿತ್ತು? ಇಲ್ಲ. ಸಮಾಜ ಇರೋದು ನಾನು ನನ್ನನ್ನ ಮುಂದಕ್ಕೆ ತಳ್ಳೋ ಹಾಗೆ ಮಾಡೋ ಹಾಗೆ ಸಮಾಜದಲ್ಲಿ ನಾನು ಬದುಕ್ಬೇಕು. ಅಂದ್ರೆ ಏನಂತ ಅರ್ಥ? ನಾನ್ ದೋಣಿನ ಮುಂದಕ್ಕೆ ನಾನೇ ತಳ್ಕೊಂಡು ಹೋಗಿದ್ರೆ ನೀರ್ನ ಬೈಬೋದಾಗಿತ್ತು, ನಿಂದೇ ಹಂಗು ನಾನೇ ಮುಂದಕ್ಕೆ ತಳ್ಕೊಂಡು ಹೋದೆ ಅಂತ. ಆದ್ರೆ ಹರಿಗೋಲಿನ ವಿಧಾನ ಅದಲ್ಲ. ಹರಿಗೋಲು ಮೊದಲು ಸಮಾಜವನ್ನ ನೀರನ್ನ ಹಿಂದಕ್ಕೆ ತಳ್ಳುತ್ತೆ. ಆ ನೀರು ಮುಂದಕ್ಕೆ ತಳ್ಳಿದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಮುಂದೆ ಹೋಗಲು ಕಾರಣ ನೀರೇ ಹೊರತು ನಾನಲ್ಲ. ನೀರನ್ನ ನಾನೊಂಚೂರು ತಳ್ಳಿದೆ ಅಷ್ಟೇ. ಅದರಿಂದ ನಾನು ಅನ್ನೋದು ಕ್ಷುಲ್ಲಕ, ಪ್ರಕೃತಿ ಸಮಾಜ ಅನ್ನೋದು ದೊಡ್ಡದು ಅಂತ. ಹರಿಗಮದ ದನಿಯಲ್ಲಿ ಹರಿಗೋಲ ತೆರೆದಲ್ಲಿ. ಈ ಹರಿಗೋಲಿನ ರೂಪಕ ಎಷ್ಟು ಚೆನ್ನಾಗಿದೆ ಅಂದ್ರೆ, ಹರಿಗೋಲ್ನ ಹಾಕಿಲ್ಲ ನಾವು ಯಾರು ನಾವು ತಪ್ಪದೆ ದೊಳಗೆ ಕೂತ್ಕೊಂಡು ಹೋಗಿರ್ತೀವಿ, ಗಮನಿಸೋದಿಲ್ಲ. ಗಮನಿಸಿದಾಗ ಏನಾಗುತ್ತೆ ಅಂದ್ರೆ ಹರಿಗೋಲು ಹರಿಗೋಲು ತಳ್ಳುತ್ತೆ, ಆ ತಳ್ಳಿದ ನೀರು ನಮ್ಮನ್ ಮುಂದಕ್ಕೆ ತಳ್ಳುತ್ತೆ ಅನ್ನೋ ಹಾಗೆ ನಮ್ ಬದುಕು ಇದ್ರೆ ಏನಾಗುತ್ತೆ ಅಂದ್ರೆ ನನ್ನ ಜೀವನ ತೇಲಿ ಸಾಗುವಂತೆ. ಆ ದೋಣಿ ಹೋಗುವಾಗ ಒಂಚೂರು ಶಬ್ದ ಆಗಲ್ಲ. ಬಸ್ಸಲ್ಲಿ ಹೋಗುವಾಗ ಇಂಜಿನ್ಗಳ ಶಬ್ದ, ಆ ದೋಣಿಗೂ ಎಂಜಿನ್ ಹಾಕಿದಾಗ ಎಂಜಿನಿನ ಶಬ್ದ ಆಗುತ್ತೆ. ಆದ್ರೆ ಹರಿಗೋಲ್ನಲ್ಲಿ ಶಬ್ದವೇ ಇಲ್ಲ. ಅಂದ್ರೆ ಬ್ರಹ್ಮಾನಂದದ ಮೌನ ಅದರಲ್ಲಿ ಇರುತ್ತೆ. ಎರಡನೇದೇನಪ್ಪಾ ಅಂದ್ರೆ ಈ ಘರ್ಷಣೆ ಜಾಸ್ತಿ ಆದಷ್ಟು ಶಬ್ದ ಜಾಸ್ತಿ. ಇಂಜಿನ್ ಜೊತೆಗೆ ರಸ್ತೆ ಮತ್ತು ಇದಕ್ಕೆ ವಾಹನದ ಚಕ್ರಕ್ಕೆ ಆಗುವ ಘರ್ಷಣೆಯಿಂದ ವಿಪರೀತ ಸದ್ದಾಗ್ತಿದೆ. ನಾವು ಗದ್ದಲದ ವಾಹನದಲ್ಲಿ ಪ್ರಯಾಣ ಮಾಡಿ ನಮಗ್ ಗೊತ್ತೇ ಹೊರತು ಮೌನದ ದೋಣಿಯಲ್ಲಿ ಕುಳಿತು ನಾವೇ ಹರಿಗೋಲನ್ನ ತಳ್ಳಿದ್ದಕ್ಕೆ ಮುಂದಕ್ಕೆ ಸಾಗಲು ನಾವಷ್ಟೇ ಕಾರಣವಲ್ಲ, ಪ್ರಕೃತಿಯು ಕಾರಣ ಎನ್ನುವ ಸಜ್ಜನಿಕೆ ಬರುತ್ತಲ್ಲ. ಆ ಸಜ್ಜನಿಕೆ ಬರೋದ್ರಲ್ಲಿ ಏನಾಗುತ್ತೆ, ನಮ್ಮ ಬಾಳ ನೌಕೆ ಸಾಗಲಿ ಅಂತ ಯಾರು ಹೇಳ್ತಾ ಇದ್ದಾರೆ? ನರಸಿಂಹಸ್ವಾಮಿ ಅವರು ಹೇಳ್ತಾರೆ. ಈ ಪದ್ಯ ಇದೆಯಲ್ಲ, ಈ ಹಿನ್ನೆಲೆಯಲ್ಲಿ ನಾನು ತಮಗೆ ಮಾಡಿಕೊಳ್ಳುವ ಮನವಿ ಒಂದೇ, ಏನಪ್ಪಾ ಅಂತಂದ್ರೆ ಹೇಗೆ ಒಂದೊಂದು ಪದ ಇದೆಯಲ್ಲ ಎಷ್ಟು ಮುಖ್ಯವಾಗುತ್ತೆ. ನಿನ್ನ ಚಿತ್ತದ ಸಂಘ ಅನ್ನುವಾಗ ಚಿತ್ತ ನನ್ಗೆ ಲೋಕದ ಸಂಘ ಬಿಡಿಸಿರ್ತಾನೆ ನಿನ್ನ ಸಂಘ ಆಗುವಂಥದ್ದು, ಅದನ್ನ ಅಲ್ಲಿ ಹೇಳಿರುವಂಥದ್ದು. ಆಮೇಲೆ ಇಂದ್ರಿಯ ಮನಸ್ಸು ಬುದ್ಧಿಯ ಪರಿಪೂರಕತೆಯಿಂದ ನಾವು ಚಿತ್ತ ಸೃಷ್ಟಿಗೆ ಕಾರಣವನ್ನ, ಸೃಷ್ಟಿಯ ಲೀಲೆಗೆ ಕಾರಣವನ್ನು ಹುಡುಕುವಂತ ಪ್ರಬುದ್ಧತೆಯನ್ನ ನಾವು ಪಡ್ಕೋತೀವಿ ಅನ್ನುವಂಥದ್ದು. ಚಿತ್ತದ ಸಂಘ ಉಂಟಾದಾಗ ನಾನು ಇರೋದಿಲ್ಲ. ಯಾಕೆಂದ್ರೆ ನಾನು ಇರೋದು ಯಾವಾಗ? ನಾನು ನೋಡಿದೆ, ನಾನು ಮಾಡಿದೆ ಅನ್ನೋ ಎರಡು ರೀತಿಯಲ್ಲಿ. ಒಂದು ನಾನು ನೋಡಿದೆ ಅನ್ನೋದು ನನ್ನ ಕಾರ್ಯವೈಖರಿ. ಯಾವಾಗ್ಲೂ ನಮ್ಮ ಬಗ್ಗೆ ಹೇಳ್ಕೊಳ್ಳುವಾಗ ಎಷ್ಟ್ ಚೆನ್ನಾಗಿ ಮಾಡಿದೆ ಗೊತ್ತಾ, ನಾನು ಉಪನ್ಯಾಸ ಎಷ್ಟ್ ಚೆನ್ನಾಗಿ ಮಾಡಿದೆ ಗೊತ್ತಾ, ಯಾರು ಮಾತೇ ಆಗ್ಲಿ. ಅವ್ರು ಎಲ್ಲ ಬೇಜಾರ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿರ್ಬೋದು, ನಾನು ಹೇಳ್ಕೊಳ್ಳೋದು ಹಾಗೆ. ಆಮೇಲೆ ನೋವು ನಲಿವು, ಕಾರ್ಯದ ವಾರಸುದಾರ ನಾನು ಅನ್ನೋದನ್ನ ವೇದಾಂತದಲ್ಲಿ ಕರ್ತೃತ್ವ ಭ್ರಾಂತಿ ಅಂತಾರೆ. ನನ್ನ ನೋವು ನಲಿವು ನಾನು ಅನುಭವಿಸ್ತಿದ್ದೀನಿ ಅನ್ನೋದಕ್ಕೆ ಕಾರಣ ಭೋಕ್ತೃತ್ವ ಭ್ರಾಂತಿ ಅಂತ ಕರೀತಾರೆ. ಇದನ್ನ ಯಾಕೆ ಭ್ರಾಂತಿ ಅಂತ ಕರಿಬೇಕು ಅಂತ ನೀವು ಕೇಳ್ಬೋದು. ಈಗ ನಾನ್ ಚೆನ್ನಾಗಿ ಮಾಡಿದೆ, ನಾನ್ ಹೇಳ್ಕೊತೀನಿ, ಅದ್ ಕೆಲಸ ನೋಡಿದವ್ರು ಹೇಳೋದೇ ಇಲ್ಲ. ನಾನು ಅನುಭವಿಸ್ತಿದ್ದೀನಿ, ಬೇರೆಯವ್ರಿಗೆ ಅರ್ಥವಾಗೋದೇ ಇಲ್ಲ. ಹೇಳ್ದಿದ್ರೆ ನನ್ನ ನೋವು ಪ್ರಪಂಚಕ್ಕೆ ಅರ್ಥವಾಗೋದೇ ಇಲ್ಲ.
ಹಾಗಾಗಿ ದೈಹಿಕ ಚಟುವಟಿಕೆಗಳ ಹಾಗಲ್ಲ ಮಾನಸಿಕ ಚಟುವಟಿಕೆಗಳು. ಯಾರಿಗೂ ಕಾಣಲ್ಲ, ಯಾರಿಗೂ ಕಾಣದೆ ನನ್ನೊಬ್ಬಗೆ ಕಾಣುತ್ತೆ ಅಂದ್ರೆ ಅದೇನದು? ಭ್ರಾಂತಿ. ಹುಚ್ಚ ಅಂದ್ರೇನು? ಭ್ರಾಂತಿ ಅಂದ್ರೇನು? ಅವನು ತನ್ನ ಮನಸ್ಸಿನ ಏಳಿತಗಳನ್ನ ತಾನು ಅನುಭವಿಸ್ತಿರ್ತಾನೆ, ಜಗತ್ತನ್ನು ಮರೆತು ಬಿಡ್ತಾನೆ. ಹಾಗೆ ನಾವು ಅಷ್ಟೇ, ನಮ್ಮ ಆ ನೋವು ನಲಿಗೆಗಳಿಗೆ ಹೋದ್ರೆ ಜಗತ್ತು ನಮಗೆ ಕಾಣೋದೇ ಇಲ್ಲ. ಪಕ್ಕದವ್ರಿಗೆ ನೋವು ಆಗ್ತಿದೆ ಅಂತ ನನಗೆ ಗೊತ್ತಾಗ್ಬೇಕಾದ್ರೆ ನನ್ನ ನೋವನ್ನು ಮರೆತಿರ್ತಾನೆ, ಬೇರೆಯವ್ರು ಕಡೆ ನೋಡೋಕ್ಕಾಗುವಂತ ಅದು. ಆಮೇಲೆ ಇದು ಈ ದ್ವಂದ್ವ ನಿರ್ದ್ವಂದ್ವವಾಗಿರ್ಬೇಕು ಅನ್ನುವಂಥ ಮಾತು. ಅದರಿಂದ ಹಗಲಿನ ಸೂರ್ಯನ ಕಿರಣ, ಇರುಳಿನ ಚಂದ್ರನ ಕಿರಣ ಅನ್ನುವಾಗ ಹಗಲಿನ ಸೂರ್ಯನ ಕಿರಣ ಲೋಕ ಪ್ರಜ್ಞೆಯನ್ನು ಉಂಟು ಮಾಡುತ್ತೆ, ಇರುಳಿನ ಚಂದ್ರನ ಕಿರಣ ನನ್ನ ಅಂತಃಕರಣ, ಹೊರ ಜಗತ್ತಿನ ಪ್ರಜ್ಞೆ ಒಳ ಜಗತ್ತಿನ ಪ್ರಜ್ಞೆ ಎರಡೂ ಆಗುತ್ತೆ. ಈ ಎರಡಕ್ಕೂ ಜಗಳ ಹತ್ಕೊಳ್ಳುತ್ತೆ. ಆದ್ರೆ ಅಂತಃಕರಣ ಇದೆಯಲ್ಲ, ಎರಡೂ ಕೂಡ ಬಂದು ಹೋಗುವಂಥದ್ದು. ಸೂರ್ಯ ಬರ್ತಾನೆ, ಮುಳುಗ್ತಾನೆ, ನನಗೂ ಸ್ಫೂರ್ತಿ ಬರುತ್ತೆ, ಮುಳುಗುತ್ತೆ. ಹಾಗಾಗಿ ಅಂತ ಸ್ಫೂರ್ತಿ ಅಲ್ಲ ಅನ್ನೋದನ್ನ ಹಗಲು ಸೂರ್ಯನ ಕಿರಣ, ಇರುಳು ಚಂದ್ರನ ಕಿರಣ ಗಳಿಗೆ ಅಂತಃಕರಣ ಸ್ಫುರಿಸುವಂತೆ ಅಂತ ಅನ್ನೋ ಮಾತಿದೆಯಲ್ಲ, ಅದು ನಮ್ಗೆ ಲೋಕ ಜಾಗೃತಿ ಅಥವಾ ಜ್ಞೇಯ ಜಾಗೃತಿ. ನಾವು ನೋಡೋ ಲೋಕವನ್ನ ಜ್ಞೇಯ ಅಂತ ಕರೀತಾರೆ, ನೋಡುವ ನನ್ನೊಳಗಿರುವ ಚೈತನ್ಯವನ್ನು ಜ್ಞಾತೃ ಅಂತ ಕರೀತಾರೆ. ತತ್ವಶಾಸ್ತ್ರದ ಭಾಷೆಯಲ್ಲಿ ಜ್ಞೇಯ ಜಾಗೃತಿ ಮತ್ತು ಜ್ಞಾನ ಜಾಗೃತಿ ಎರಡೂ ನನಗೆ ಸ್ಫೂರ್ತಿ ಕೊಡ್ಬೇಕು. ಜಗತ್ತನ್ನು ನೋಡಿದ್ರೆ ನನ್ಗೆ ಸ್ಫೂರ್ತಿ ಆಗ್ಬೇಕು, ನನ್ನೊಳಗೆ ನೋಡಿದ್ರೆ ಸ್ಫೂರ್ತಿ ಆಗ್ಬೇಕು. ಆದ್ರೆ ನಮ್ಗೆ ಏನಾಗ್ತಿದೆ ಅಂದ್ರೆ, ಜಗತ್ತನ್ನು ನೋಡಿದ್ರೆ ಬೇಜಾರಾಗುತ್ತೆ ಅಂತ ಒಳಗ್ ನೋಡ್ತೀವಿ, ಒಳಗ್ ಬಂದ್ರೆ ಅಲ್ಲೂ ಜಗಳ. ಹೊರಗಡೆ ಜಗತ್ತಿನಲ್ಲಿ ಗಲಾಟೆ ಮಾಡಿ ಬೇಜಾರಾಗಿ ಮನೆಗ್ ಬರ್ತೀವಿ, ಮನೇಲಿ ಬಂದು ಹೆಂಡತಿ ಜೊತೆಲಿ ಜಗಳ, ಹೆಂಡತಿ ಜೊತೆಲಿ ಜಗಳ ಅಂತ ಹೊರಗಡೆ ಜಗಕ್ಕೆ ಹೋಗ್ತೀವಿ, ಅಲ್ಲೂ ಜಗಳ. ಅಲ್ಲ, ನಾನು ಯಾವ ಸಾಂಸಾರಿಕ ನೆನಪಿಸ್ಕೋತಾ ಇಲ್ಲ, ದಯವಿಟ್ಟು ಇದನ್ನ ಲಿಟ್ರಲ್ ಆಗಿ ತಗೋಬೇಡಿ, ನನ್ಗೆ ಅದು ಹೇಳೋ ಹೋಗಿಲ್ಲ, ನಾನು ಬ್ಯಾಚಲರ್ ಆಗಿ. ಅದು ನನಗೂ ಮನೆ ಇದೆ ತಾನೆ, ನನಗೂ ಮನೆಯಲ್ಲಿ ನೋವು ನಲಿವು ಇದೆ ತಾನೆ, ಅದರಿಂದ ಅದನ್ನ ಅನ್ಯಥಾ ಭಾವಿಸಬಾರದು ಅಂತ. ಹಾಗೆ ಆದ್ದರಿಂದ ಹೊರ ಜಗತ್ತಿನ ದೃಶ್ಯ ಮತ್ತು ಒಳ ಜಗತ್ತಿನ ಗೊಂದಲ ಎರಡನ್ನು ಬಿಟ್ಟು, ಹೊರ ಜಗತ್ತು ನನ್ಗೆ ಕಾಣ್ತಾ ಇದೆಯಲ್ಲ, ನಾನು ಇನ್ನೂ ಬದುಕಿದ್ದೀನಲ್ಲ, ಒಳ ಜಗತ್ತು ನನಗೆ ಕಾಣ್ತಾ ಇದೆಯಲ್ಲ, ಎರಡು ಜಗತ್ತು ನನ್ನನ್ನ ಒಂದು ಸ್ಫುರಣೆಗೆ ಕಾರಣ ಆಗ್ಬೇಕೇ ಹೊರತು ಅನಿಯತಿಗೆ ಕಾರಣ ಆಗ್ಬಾರ್ದು, ನಿಯತಿ ಆಗ್ಬಾರ್ದು ಅಂತ ನಾವು ತುಂಬಾ ವಿಶೇಷವಾಗಿ ಗಮನಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಅಂತಃಕರಣ ನಿಯತತೆಯಲ್ಲಿ ಸ್ಫುರಿಸಬೇಕೇ ವಿನ ಅನಿಯತಿಯಿಂದ ಅಲ್ಲ ಅಂತ. ಈಗ ಒಂದು ಅಲೆಯ ಚಿತ್ರ ಬರೀರಿ, ಎಷ್ಟು ವಿನ್ಯಾಸ ಪುನರಾವರ್ತನೆ ಆಗುತ್ತೆ. ಬಿಟ್ಬಿಟ್ಟು ಅಡ್ಡಾದಿಡ್ಡೆ ರೇಖೆ ಬರೆದ್ರೆ ಅದು ಅನಿಯತಿ. ಅನಿಯತಿ ನೋಡಿದಾಗ ನಮ್ಗೆ ಇದ್ರಲ್ಲಿ ಇದೇನು ಮಾಡಕ್ಕಾಗಲ್ಲ ಅಂತ ಬೇಜಾರಾಗುತ್ತೆ. ನಿಯತಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನೋಡಿ, ಯಾವುದೇ ಹಾಡು ಒಂದು ಸ್ವರಗಳೆಲ್ಲ ನಿಯತಗತಿ ಇದೆ, ಯಾವುದೇ ಒಂದು ಚಿತ್ರ ಒಂದು ನಿಯತಗತಿ, ಒಂದು ತೋರಣ ಈ ಕಡೆಯಿಂದ ಆ ಕಡೆಗೆ ಬಂದ್ರೆ ಸಿಮೆಟ್ರಿಕಲ್ ಆಗಿದೆ. ಅದರಿಂದ ನಿಯತಿಯನ್ನ ಆನಂದಿಸ್ಬೇಕೇ ಹೊರತು ಅನಿಯತಿಯನ್ನ ನಿಯತಿ ಆಗಿಸಿಕೊಳ್ಳೋದು ನಮ್ ಕೆಲಸ. ಆಗ ಜೀವ ಉತ್ಸಾಹ ಬರ್ಬೇಕು. ಜೀವ ಉತ್ಸಾಹ ಅನ್ನೋದು ಜೀವನ ನರ್ತನವನ್ನ ಮಾಡ್ತತ್ತೆ. ಆ ನರ್ತನ ನನಗೆ ಹಿತವಾಗಿದ್ರೆ ಸಾಲದು, ಕೇಳೋರ್ಗೆ ಗದ್ದಲವಾಗಬಾರದು. ನಟನಿಗೆ ರಂಗ ಕರ್ತವ್ಯ ಇರಬೇಕು, ವೀಕ್ಷಕರನ್ನ ಮೆಚ್ಚಿಸುವ ಅವರ ಪ್ರತಿಕ್ರಿಯೆಗೆ ಹಂಬಲಿಸುವ ಗುಣ ಇರಬಾರ್ದು. ಈಗ ಈಗ ಸಿನಿಮಾ ನಟರಿಗೆ ಇಲ್ಲದೆ ಇರೋ ಕಷ್ಟ ನಾಟಕದಲ್ಲಿ ಇತ್ತು. ಸಿನಿಮಾದಲ್ಲಿ ನೋಡೋರ್ಗೆ ಪ್ರತಿಕ್ರಿಯೆ ಗೊತ್ತಾಗೋದಿಲ್ಲ, ನಾಟಕದಲ್ಲಿ ಆಗಲ್ಲ. ಇವ್ ನಗಿಸ್ದಾಗ ಜನ ನಗದಿದ್ರೆ ಅವ್ನ್ ಬೇಜಾರು ಮಾಡ್ಕೊಂಡ್ಬಿಟ್ರೆ ಮುಂದೆ ಅಭಿನಯನೇ ಮಾಡಕ್ಕಾಗಲ್ಲ. ಅದರಿಂದ ವೀಕ್ಷಕರ ಪ್ರತಿಕ್ರಿಯೆಯನ್ನು ಮರೆತು ರಂಗ ಕರ್ತವ್ಯದಲ್ಲೇ ಕುಣಿಯೋ ಅಂತದ್ದಿದೆಯಲ್ಲ, ಅದನ್ನೇ ರಾಜರತ್ನ ಹೇಳಿದ್ದು, ಅವನು ಹಾಕಿದ್ ತಾಳ್ದಂಗೆ ಕಣ್ಣು ಮುಚ್ಕೊಂಡು ಹೇಳ್ದಂಗೆ ಕುಣಿಯೋದೇ ರತ್ನ ಪ್ರಪಂಚ ಅಂತ. ನೋಡಿ, ಇವರಿಬ್ರು ಮಾತಿನಲ್ಲಿ ಹೇಗೆ ಪರಂಪರೆಯಲ್ಲಿರುವಂತ ಲೋಕ ಪ್ರಜ್ಞೆಯಿಂದಾಗಲಿ ಅಂತರಂಗದ ಗೊಂದಲದಿಂದಾಗಲಿ ವಿಚಲಿತನಾಗದೆ ನಿಯತಿ ಸಾಧಿಸುವ ಯತಿಯಾಗಬೇಕು ಅನ್ನುವ ಮಾತು ಇದೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ ಅಂತ ಹೇಳ್ತಾ, ಈ ಪದ್ಯದ ವಿಷಯ ಇದೆಯಲ್ಲ, ಈ ಪದ್ಯ ಒಂದು ರೀತಿಯಲ್ಲಿ ರೂಪಕ. ಹಾಡು ಅನ್ನೋದು ಜೀವನ ಹಾಡಲ್ಲ, ಪಾಡು. ಆದ್ರೆ ಪಾಡು ಜೀವನ ಎಲ್ಲ ಪಾಡನ್ನು ಹಾಳಾಗಿಸಲು ಸಾಧ್ಯವಾಗಿಸುವನೇ ಕವಿ. ಹಾಗೆ ಜೀವನ ನಾನ್ ಮಾಡ್ತಿದ್ದೀನಿ, ನಾನ್ ಸಂಪಾದನೆ ಮಾಡಿದೆ ಅಂದ್ರೆ ಹಿಂದ್ಗಡೆ ತಳ್ಳಿದ್ ನೀರು, ನೀನ್ ಬರೀ ಹಿಂದಕ್ಕೆ ತಳ್ದೋ ನೀನಷ್ಟೇ. ನೀರು ಹೆಂಗ್ ತಿರುತ್ತಾ ಹಿಂದಕ್ಕೆ ಗೊತ್ತಿಲ್ಲ, ಆ ಒಂದು ಚಾನ್ಸ್ ಇರುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದು ಮಾಡುತ್ತೆ ಅಂತ ಹೇಳುವಲ್ಲಿ ಈ ಪದ್ಯದ ಒಂದು
ಚರ್ಚೆ ಈಗಾಗ್ಲೇ ನನ್ನ 46 ನಿಮಿಷಗಳನ್ನ ತಗೊಂಡ್ಬಿಟ್ಟಿದ್ದೀನಿ. ಆದ್ರೆ ಆತ್ಮೀಯರೇ, ನಾವು ಪೊಯಿಟ್ರಿಗೂ ಮತ್ತೆ ಕಾವ್ಯಕ್ಕೂ, ಪದ್ಯಕ್ಕೂ ಪೊಯೆಟ್ ಇರ್ತಾನೆ. ಅದೇ ಪೊಯೆಟ್ ಅನ್ನಕ್ಕೆ ನಾವು ಕವಿ ಅಂತ ಅನುವಾದ ಮಾಡ್ತೀವಿ, ಪೊಯಮಕ್ಕೆ ಪದ್ಯ ಅಂತ ಅನುವಾದ ಮಾಡ್ತೀವಿ, ಕಾವ್ಯ ಅಂತ ಅನುವಾದ ಮಾಡ್ತೀವಿ. ಪದ್ಯಕ್ಕೂ ಕಾವ್ಯಕ್ಕೂ ವಿಶಾಲ ವಿಭಿನ್ನವಾದಂತ ಲಕ್ಷಣಗಳಿವೆ. ಪದ್ಯ ಆ ಕ್ಷಣದ ಆ ವ್ಯಕ್ತಿಯ ಶಾಂತ ಮನೋವ್ಯಾಪಾರವನ್ನು ವಿವರಿಸುವುದು ಪದ್ಯ. ಆದ್ರೆ ಇಡೀ ಜೀವನಕ್ಕೆ ಅನ್ವಯಿಸುವಂತಹ ಏನ್ ಪದ್ಯ ಅಂತ ಕರಿತೀರ ನೀವು? ತಾಳಲಯದಲ್ಲಿ ಬಹಳ ನಡೆಸುದೇವ ಅವರು ವ್ಯಕ್ತಿಯನ್ನು ಎಲ್ಲ ವ್ಯಕ್ತಿಗೂ ಅನ್ವಯ ಆಗುವ ಹಾಗೆ, ಎಲ್ಲ ಅನುಭವಗಳಿಗೂ ಅನ್ವಯ ಆಗುವ ಹಾಗೆ, ಪ್ರಕೃತಿಗೆ ಅನ್ವಯ ಆಗುವ ಹಾಗೆ ಬರೆದಾಗಿದ್ರೆ ಇದು ಪದ್ಯ ಅಲ್ಲ. ಆದ್ರೆ ಇದನ್ನು ಪೊಯಮ್ ಅಂತಲೇ ನಾವು ಕನ್ನಡದಲ್ಲಿ ದೈನಂದಿನ ವ್ಯವಹಾರದಲ್ಲಿ ನಾವು ಬಳಕೆ ಮಾಡ್ತೀವಿ. ಆದ್ದರಿಂದ ನವೋದಯ ಕಾವ್ಯದಲ್ಲಿ ಬರೆದ ಪದ್ಯಗಳೆಲ್ಲ ಕೆಲವು ಆ ಪಾಶ್ಚಿಮಾತ್ಯ ಪ್ರಭಾವಕ್ಕೊಳಗಾಗಿ ತಮ್ಮ ವೀಕ್ಷಣೆಯನ್ನ ವಿಚಕ್ಷಣೆಯಿಂದ ವಿವರಿಸುವಂತ ಪದ್ಯಗಳು. ಅದು ಇನ್ ಕೆಲವಿದೆಯಲ್ಲ, ತಮ್ಮ ವೀಕ್ಷಣೆಯ ಜೊತೆಗೆ ಪರಂಪರೆಯನ್ನೇ ಮೈಗೂಡಿಸಿಕೊಂಡು ಮೈ ದುಂಬಿಸಿಕೊಂಡು ಮಾತಿನಲ್ಲೂ ಅದನ್ನ ವ್ಯಕ್ತಪಡಿಸ್ತಾ ಹೇಳುವಂತದ್ದು ಇದೆಯಲ್ಲ, ಇದನ್ನು ಪದ್ಯ ಅಂತ ಅನ್ಸಿದ್ರೆ ಅದು ಒಂದು ರೀತಿಯಲ್ಲಿ ನಮ್ಮ ಗ್ರಹಿಕೆಯಲ್ಲೇ ಒಂದು ದೋಷ ಅಂತ ನಾನು ಭಾವಿಸ್ಕೊತೀನಿ. ಈಗ ಉದಾಹರಣೆಗೆ ಎಂತದಂದ್ರೆ, ಈಗ ಕುವೆಂಪು ಅವ್ರ ಪದ್ಯದೊಳು ಅಡಿಯ ಗೆಜ್ಜೆ ನಡುಗೆ ಹೆಜ್ಜೆ ಇಡುತ್ತಾ ಸುಗ್ಗಿ ಬರುತ್ತಿದೆ, ಸುಗ್ಗಿ ಬರೆ ಹಿಗ್ಗೆತಿರೆ ಸೊಗ್ಗ ಸುಖವ ತರಿದೆ, ಕಣಿವೆ ಇರಿದು ತನರನೇರಿ ತರುಗಳಲ್ಲಿ ತಳಿರ ಹೇರಿ ಹೊಸತು ಜೀವ ಕಳೆಯ ಬೀರಿ ದುಗ್ಗಿ ಮಾಡುತ್ತಿರುವುದೊಂದು ಇದು ಕುವೆಂಪು ಅವರು ಬರೆದಿರೋ ಪದ್ಯ ಇದೆಯಲ್ಲ, ಇದನ್ ಪದ್ಯ ಅಂತ ಕರಿಬೇಕು. ಯಾಕೆ ಅಂತಂದ್ರೆ ಅಲ್ಲಿ ಹೆಚ್ಚು ಒತ್ತು ಇರೋದು ವೀಕ್ಷಣೆಯನ್ನ ವಿಚಕ್ಷಣೆಯಿಂದ ಹೇಳುವಾಗ. ಆದ್ರೆ ಇಂಥ ಪದ್ಯಗಳಿದೆಯಲ್ಲ, ಇಂಥ ಪದ್ಯಗಳು ಬರೇ ವೀಕ್ಷಣೆ ವಿಚಕ್ಷಣೆಯನ್ನು ಹೇಳೋದ್ರ ಜೊತೆಗೆ ಬದುಕನ್ನ ಕುರಿತಂತೆ, ನಮ್ಮ ನೋವು ನಲಿವುಗಳನ್ನು ಕುರಿತಂತೆ ಒಂದು ಧೋರಣೆ ಹೇಳುವ ವಿಭಿನ್ನ ಆದ ಪದ್ಯ. ಆ ಚೆನ್ನಾಗಿದೆಯೋ ಈ ಪದ್ಯ ಚೆನ್ನಾಗಿದೆ ಅಂದ್ರೆ ನನ್ ಕುವೆಂಪು ಚೆನ್ನಾಗಿಲ್ಲ, ನರಸಿಂಹಸ್ವಾಮಿ ಚೆನ್ನಾಗಿದೆ ಅಂತ ನಾನು ಹೇಳ್ತಿಲ್ಲ. ಎರಡು ಬೇರೆ ಬೇರೆ ಬಗೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಪದ್ಯ ಅಂತ ಕರೆಯುವಂಥದ್ದು, ಕಾವ್ಯ ಅಂತ ಕರೆಯುವಂಥದ್ದು ಮಾತಿನಲ್ಲಿ ಯಾವ್ದನ್ನು ಸೂಕ್ಷ್ಮವಾಗಿ ನೋಡಕ್ ಹೋಗೋದಿಲ್ಲ. ಅವೆರಡಕ್ಕೂ ವ್ಯತ್ಯಾಸವಾಗಿದೆ. ಪಾಶ್ಚಿಮಾತ್ಯದಲ್ಲೂ ಕಾವ್ಯದ ರೀತಿಯಲ್ಲಿ ಬರೆದಿರೋದು ಇದೆ, ಇಲ್ಲ ಅಂತಲ್ಲ, ಅಲ್ಲೂ ಇದೆ. ಆದ್ರೆ ನಾನು ಕವಿ ಅಂತ ಹೇಳುವಾಗ ವೈಯಕ್ತಿಕವಾದ ಅತೃಪ್ತಿಯನ್ನ ಹೆಚ್ಚು ಹೇಳ್ತೀನಿ ಹೊರತು ಸಂತೃಪ್ತಿಯನ್ನು ಹೇಳ್ಬೇಕಾದ್ರೆ ಅವಾಗ ಪರಂಪರೆಯ ಸಂಗತಿ ಬರುತ್ತೆ. ಸಾಮಾನ್ಯ ಗುಣಗಳನ್ನೇ ಸಂತೋಷ ಕೊಡುವಂತಹ ಪದ್ಯ, ದೋಷವನ್ನು ದೂರುವಂತಹ ಪದ್ಯ, ಲೋಕದ ಗುಣ ಲೋಕದ ದೋಷವನ್ನು ದೂರುವಂತಹ ಪದ್ಯ, ನನ್ನ ಗುಣ ನನ್ನ ದೋಷವನ್ನು ದೂರುವಂತಹ ಪದ್ಯ, ಎರಡಕ್ಕೂ ಭಿನ್ನವಾದಂತ ಇದು ವಿಭಿನ್ನವಾಗಿ ಎರಡನ್ನೂ ತೂಗಿ ನೋಡಿ ಹೇಳುವಂತ ಪದ್ಯ ನಿಮಗೆ ಹೇಳಬಯಸ 39ನೆಯ ಜಾಲನ್ಯಾಸ ಮುಗಿಸ್ತೀನಿ. 40ನೇ ಜಾಲನ್ಯಾಸದಲ್ಲಿ ಯಾವುದು ದೇವ ನಿನ್ನ ಮಾಯೆಗಂಜಿ ನಡುಗಿ ಬಾಳೆನ್ನು ತಗೋತೀನಿ. ಯಾಕಂದ್ರೆ ಇನ್ನು 10 ನಿಮಿಷದಲ್ಲಿ ಅದನ್ನ ಮುಗಿಸೋಕ್ ಸಾಧ್ಯವೇ ಇಲ್ಲ, ಇದ್ರಾಗೆ ಅದನ್ನು ವಿಸ್ತಾರವಾದ್ದು. ನನಗೆ ಇನ್ನೊಂದು ಮನವಿ ಮಾಡ್ಕೋತೀನಿ. ಯೂಟ್ಯೂಬ್ ಅಲ್ಲಿ ಒಂದು ಪದ್ಯ ಬರುತ್ತೆ, ಸುಬ್ಬಾ ಭಟ್ರ ಮಗಳೇ ಎಲ್ಲಾ ನಿಂದೆ ತಗೊಳ್ಳೆ ಅಂತ. ಅದನ್ನ ನಾನು ಹಾಕ್ತೀನಿ, ನೀವು ಕೇಳಿ. ಅದರಲ್ಲಿ ಏನು ಈ ತರ ಆಲೋಚನೆಗಳು ಹೇಗ್ ಬರುತ್ತೆ ಅನ್ನೋದನ್ನು ನಾನು ಮುಂದಿನ ಜಾಲನ್ಯಾಸದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅಂತ ಹೇಳ್ತಾ, ಇವತ್ತು ನನ್ನ ನಿರೂಪಣೆ ಸ್ವಲ್ಪ ನಿಮ್ಗೆ ಯಾವ ರೀತಿಯ ಸಂತಸ ಕೊಡ್ತೋ ಯಾವ ರೀತಿಯ ಹಿಂಸೆ ಕೊಡ್ತೋ ನನಗ್ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅನುವು ಮಾಡಿಕೊಡ್ತೇನೆ. ದಯಮಾಡಿ ಯಥಾ ಪ್ರಕಾರ ಸೌಂದರ್ಯ ಸ್ವಾರಸ್ಯದಲ್ಲಿ ಬರೀ ಚರ್ಚೆ ಇರ್ಬೇಕೆ ಹೊರತು ಯಾವ ಸೂಚನೆಗಳು ಇರಬಾರ್ದು. ನಂದೊಂದು ಉಪನ್ಯಾಸದ ಮಾತ್ರ ನಾನು ಹಾಕ್ತೀನಿ. ಯಾಕೆ ಅಂತಂದ್ರೆ ಈ ನನ್ನ ಆಲೋಚನಾ ಕ್ರಮ ಅದರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. 17ನೇ ತಾರೀಕು 5ರಿಂದ 6 ಗಂಟೆ ಒಳಗೆ ಸಾಹಿತ್ಯ ಸಾಕ್ಷರತೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಕಾರ್ಯಕ್ರಮದಲ್ಲಿ ಇರುವಂತಹ ಸಹೋದರಿ ಜಯಂತಿ ಅವರು ಅದನ್ನ ತುಂಬಾ ಅಪೇಕ್ಷೆ ಕೊಟ್ರು, ನೀವು ಅದನ್ನ ಮಾತಾಡಿ ಅಂತ. 5ರಿಂದ 6 ಅದರ ಲಿಂಕ್ ನ ಅವ್ರು ಕಳಿಸ್ತಿದ್ದ ಹಾಗೆ ನಾನು ಸೌಂದರ್ಯ ಸ್ವಾರಸ್ಯದಲ್ಲಿ ಹಾಕ್ತೀನಿ. ಅಂದ್ರೆ ನಿಮ್ ಕಾರ್ಯಕ್ರಮ ಮಾತ್ರ ಹಾಕೋತೀರಾ, ನಮ್ ಕಾರ್ಯಕ್ರಮ ಹಾಕ್ಬೇಡಿ ಅಂತ ಅನ್ನೋದಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಈ ಸಾಹಿತ್ಯ ಸಾಕ್ಷರತೆಯಲ್ಲಿ ಇಲ್ಲಿ ಈಗ ನಾ ಹೇಳಿದ್ನಲ್ಲ, ಪದ್ಯಕ್ಕೂ ಕಾವ್ಯಕ್ಕೂ ವ್ಯತ್ಯಾಸ, ಇಂಥ ಅನೇಕ ಪ್ರಸ್ತಾಪಗಳಿರೋದ್ರಿಂದ ನನ್ನ ಉಪನ್ಯಾಸ ಗ್ರಹಿಸೋದಕ್ಕೆ ತಮಗೆ ಪೂರಕವಾಗಿ ನಾನೇನು ಒತ್ತಾಯ ಮಾಡಲ್ಲ. ನೀವು ಬರದೇ ಇದ್ರೆ ನಾನು ಏನು ಕೇಳಲ್ಲ. ಈಗ ಬರದೇ ಇರೋರನ್ನ ನಾನು ಯಾವತ್ತೂ ದೂರಿಲ್ಲ. ಬಂದವರಿಂದ ತುಂಬಾ ಸಂತೋಷ ಪಟ್ಟಿದ್ದೀನಿ.
ಇಷ್ಟೋ ತನಕ ಕೂತ್ಕೊಂಡು ಕೇಳಿದ ಎಲ್ಲ ಗೆಳೆಯರಿಗೆ ವಂದಿಸಿ ಈಗ ನಿಮ್ಮ ಪ್ರತಿಕ್ರಿಯೆಗಾಗಿ ನಾನು ಕಾಯ್ತಾ ಇದ್ದೀನಿ. ನಾವು ನಿಮ್ಮ ಭೇಟಿ 17ಕ್ಕೆ ಮುಂಚೆ 15ನೇ ತಾರೀಕು 14ನೇ ತಾರೀಕು ಬುಧವಾರ ದೇವ ನಿನ್ನ ಮಾಯಗಂಜಿ ಬರುತ್ತೆ. ಇನ್ ಮತ್ತೊಮ್ಮೆ ನೆನಪು ಮಾಡ್ತೀನಿ, ಇದನ್ನ ದಯಮಾಡಿ ಓದ್ಕೊಂಡ್ ಬನ್ನಿ. ಸುಬ್ಬಾ ಭಟ್ರ ಮಗಳೇ ಸಿಗುತ್ತೆ ಅದು ಯೂಟ್ಯೂಬ್ ಅಲ್ಲಿ. ಎಲ್ಲ ನಿಂದೆ ತೋಳಿ ಅಂತ ಅದೊಂದು ಗೇಲಿ ಅನ್ನೋ ಹಾಗೆ ಪರಿಭಾವಿಸಲಾಯಿತು. ಆ ಗೇಲಿನ ಭಿನ್ನವಾಗಿ ನಾನು ಅದನ್ನ ನೋಡ್ತೀನಿ ಅಂತ ಹೇಳ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರತಿಕ್ರಿಯೆಗಳು, ಪ್ರಶ್ನೆಗಳು 2. ಈ ತಾಳ ಮತ್ತೆ ಲಯ ಅಂತ ಹೇಳಿದಾಗ ಸ್ವಲ್ಪ ಫಾಸ್ಟ್ ಆಗಿ ಕೇಳಿಸ್ಕೊಂಡ ಹಾಗಾಯ್ತು. ಒಂದು ಸೆಂಟೆನ್ಸ್ ಅಲ್ಲಿ ಮತ್ತೆ ಹೇಳ್ತೀರಾ? ಹೇಳ್ತೀನಿ. ತಾಳ ಅಂದ್ರೆ ಸಮಯದಲ್ಲಿ ಒಂದು ನಿಯತಿಯನ್ನ ಸೃಷ್ಟಿ ಮಾಡ್ಕೊಳ್ಳೋದು. ಈಗ ಆದಿ ತಾಳ ಅಂದ್ರೆ 7 ಎಣಿಸು, 1 2 3 4 5 6 7 ಎಣಿಸಿದ್ದನ್ನ ಒಂದು ಕ್ರಮ ಇತ್ತಲ್ಲ, ಆ 7ರ ಕ್ರಮ ಮತ್ತೆ ಪುನರಾವರ್ತನೆ ಆಗೋದು. ಸಮಯದ ಪುನರಾವರ್ತನೆಯನ್ನು ತಾಳ ಅಂತ. ನಿರೂಪಣೆಯ ಪುನರಾವರ್ತನೆ, ಅಲ್ಲಿ ಬಳಸೋ ಶಬ್ದಗಳು, ಆ ಬಳಕೆ ಆಗುವಂತಕ್ಕೆ ಒಂದು ಸಮಯ, ಛಂದಸ್ಸು ಅಂತ ಯಾವ್ದು ಕರೀತಿರಲ್ಲ, ಅದು ನಿರೂಪಣೆಯ ನಿಯತಿ. ಸಮಯದ ನಿಯತಿಯನ್ನ ತಾಳ ಅಂತಲೂ ನಿರೂಪಣೆಯ ನಿಯತಿಯನ್ನು ಲಯ ಅಂತಲೂ ಹೇಳ್ತಾರೆ ಅಂತ ನಾನು ಈ ಹೊಸದಾಗಿ ಸೂಚಿಸ್ತೀನಿ. ಇದು ಯಾವ ಸೌಂದರ್ಯ ಮೀಮಾಂಸೆ ಪುಸ್ತಕದಲ್ಲೂ, ಕಾವ್ಯ ಮೀಮಾಂಸೆ ಪುಸ್ತಕದಲ್ಲೂ ಇಲ್ಲ. ನಾನೇ ಒಂದು ರೂಪಿಸಿರುವಂತಹ ಒಂದು ಸಂಗತಿ. ಅದ್ರಲ್ಲಿ ತಪ್ಪಿದ್ರೆ ನಾನು ವಾಪಸ್ ತಗೊಳ್ಳೋಕೆ ತಯಾರಿ. ಆದ್ರೆ ಇದನ್ನ ಸಾಹಿತ್ಯ ಅಧ್ಯಾಪಕರು ಕೂಡ ಇಷ್ಟೊಂದು ಗಮನಿಸೋದಿಲ್ಲ. ತಾಳ ಅಂದ್ರೆ ತಾಳ, ಲಯ ಅಂದ್ರೆ ಲಯ, ಛಂದಸ್ಸು ಅಂದ್ರೆ ಛಂದಸ್ಸು. ಈ ಶಬ್ದದಿಂದ ಆಚೆ ಹೋಗೋದಿಲ್ಲ. ಇದು ಯಾಕೆ ನೋಡಿ, ಒಂದೇ ಲಯದಲ್ಲಿ ಇದ್ರೆ, ನಿರೂಪಣೆ ಇದ್ರೆ ರಾಗ ಜೋಡಿಸೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಅದನ್ನ ಲಯ ಅಂತಾರೆ. ಹಾಗಾಗಿ ವಚನಗಳಲ್ಲಿ ಲಯ ಇಲ್ಲ, ಆದ್ರೂ ಅದನ್ನ ರಾಗ ತಾಳದಲ್ಲಿ ಶ್ರಾವ್ಯವಾಗುವಂತ ಮಾಡುವಂತ ಸಂಗೀತಗಾರರು ಇದ್ದಾರೆ. ಧನ್ಯವಾದಗಳು. ಇನ್ಯಾರದ್ದು ಪ್ರತಿಕ್ರಿಯೆ? ಸರ್ ತುಂಬಾ ಚೆನ್ನಾಗಿತ್ತು ಸರ್. ಈ ಹರಿಗೋಲಿನ ಈ ಉಪಮೆ ಹೇಳಿದ್ರಲ್ಲ, ಅಂದ್ರೆ ಅದು ಈಗ ನಾವು ಹಿಂದಕ್ಕೆ ತಳ್ಳಿ ಅಂದ್ರೆ ಈ ಸಮಾಜವನ್ನ ಹಿಂದಕ್ಕೆ ತಳ್ಳಿ ಅಂದ್ರೆ ಸಮಾಜವನ್ನ ಬೆನ್ನೆಲುಬಾಗಿಟ್ಟುಕೊಂಡು ಮುಂದಕ್ಕೆ ಹೋಗೋದಂತಲ್ಲ. ಹಿಂದಕ್ಕೆ ತಳ್ಳಿ ಅಂದ್ರೆ ಲಿಟ್ರಲ್ ಆಗಿ ತಗೋಬೇಡಿ. ಸಮಾಜದಲ್ಲಿ ಒಂದು ಏನೋ ಒಂದು ಉಂಟು ಮಾಡ್ತೀನಿ. ಸಮಾಜ ಒಂದು ದಿಕ್ಕಲ್ಲಿ ಹೋಗ್ತಿದ್ರೆ ಇಲ್ಲ ಹೀಗೆ ಹೋದ್ರೆ ವಿಜ್ಞಾನಿ ಏನ್ ಹೇಳ್ತಾನೆ, ಸೂರ್ಯ ಅಂದ್ರೆ ಬೆಂಕಿ ಅಲ್ಲ, ಅಲ್ಲಿ ಏನೋ ಒಂದು ನ್ಯೂಕ್ಲಿಯ ಕ್ರಿಯೆ ನಡೀತಿದೆ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ದೃಷ್ಟಿಕೋನವನ್ನ ಹಿಂದಕ್ಕೆ ತಳ್ತಾನೆ ಅವನು. ಅದಕ್ಕೋಸ್ಕರ ಹೇಳ್ತಾರೆ ಸೈನ್ಸ್ ಇಸ್ ಟ್ಯಾಕ್ಲಿಂಗ್ ಆಫ್ ಇಗ್ನೋರೆನ್ಸ್ ಅಂತ. ಹಾಗೆ ಸಮಾಜದಲ್ಲಿರುವಂತಹ ಯಾವುದೋ ಒಂದು ಅನನುಕೂಲವನ್ನು ಅನುಕೂಲ ಮಾಡ್ಕೊಟ್ರು. ನನ್ಗೆ ಯಾಕೆ ಸಂಬಳ ಕೊಟ್ರು ಕಾಲೇಜಲ್ಲಿ? ನಾನು ಹುಡುಗರಿಗಿರೋ ಜ್ಞಾನವನ್ನ ಕಳೆದಿದ್ರಿಂದ. ಹಾಗಾಗಿ ಹರಿಗೋಲನ ರೂಪಕದಲ್ಲಿ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಸಮಾಜದಲ್ಲಿ ಒಂದು ನಾನು ಉಪಯುಕ್ತವಾದಂತಹ ಸಂಗತಿ ಮಾಡಿದ್ರೆ ಆಗ ಸಮಾಜ ಏನ್ ಮಾಡುತ್ತೆ, ನನಗುಪಯುಕ್ತ ನೀನು ಸಮಾಜದಲ್ಲಿ ಹಾಯ ಸುಖವಾಗಿರು ಅಂತ ಹೇಳಿ ಕೊಡ್ತೇನೆ, ನಮ್ಮನ್ನ ಬದುಕೋದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ. ಹಿಂದೆ ಮುಂದೆ ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಡಬೇಡಿ. ಸಮಾಜದಲ್ಲಿ ನಾನು ಒಂದು ಪ್ರತಿಕ್ರಿಯೆಯನ್ನ ಉಂಟು ಮಾಡ್ತೇನೆ, ಆ ಪ್ರತಿಕ್ರಿಯೆ ನನ್ನ ಬದುಕಾಗುತ್ತೆ ಅನ್ನೋ ಅಷ್ಟು ಅರ್ಥದಲ್ಲಿ ಅದನ್ನ ತಗೋಬೇಕು. ಅದು ನನಗೆ ತುಂಬಾ ಆಶ್ಚರ್ಯ ಹುಟ್ಟಿದ ರೂಪಕ ಅದು. ಏನಂದ್ರೆ ಸರಿಗಮ ದನಿ ಹೇಳ್ತಿದ್ದವ್ರು ಇದಕ್ಕಿದಾಗ ಹರಿಗೋಲು ಅಂತ ಬಂದ್ಬಿಡ್ತಾರೆ. ಹರಿಗೋಲ ತರದಲ್ಲಿ ಜೀವನ ಸುಲಭದಲ್ಲಿ ಸಾಗುವ ಜೀವನ ತೇಲಿ ಸಾಗುವಂತೆ ಅಂತ. ಆ ತೇಲಿ ಸಾಗುವ ಕ್ರಿಯೆ ದೋಣಿಯಲ್ಲಿ ನಿಶ್ಶಬ್ದವಾಗಿ ನಡೆಯುತ್ತೆ. ಹಾಗೆ ನಾ ಯಾರು ಬದುಕಿರೋರು, ಒಂದು ಗುಡ್ ಗವರ್ನೆನ್ಸ್ ಇಸ್ ಒನ್ ವಿಚ್ ಇಸ್ ನಾಟ್ ಫೆಲ್ಟ್ ಬೈ ಎನಿಬಡಿ ಅಂತ. ಈಗ ಚಿಟ್ಟೆ ಇದೆ, ಚಿಟ್ಟೆ ಏನ್ ಮಾಡುತ್ತೆ, ಹೋಗಿ ಮಧುವನ್ನ ಹಿಡ್ಕೊಂಬರುತ್ತೆ. ಎಷ್ಟು ಮಟ್ಟಿಗೆ ಮಧುವನ್ನು ಹೀರುತ್ತೆ ಅಂದ್ರೆ ಆ ಹೂವಿಗೆ ಏನೂ ತೊಂದರೆ ಮಾಡಿರೋದಿಲ್ಲ. ಹೂವು ಚಿಟ್ಟೆ ಬಂದು ಭೇಟಿ ಕೊಟ್ಟಿರೋ ಹೂವು ಯಾವುದು, ಭೇಟಿ ಕೊಡದೇ ಇರೋ ಹೂವು ಯಾವುದು ಅಂತ ನೀವು ಗುರುತಿಸಕ್ ಸಾಧ್ಯವೇ ಇಲ್ಲ. ಹಾಗೆ ನಮ್ಮ ಬದುಕು, ನಾವು ಸಮಾಜಕ್ಕೆ ಏನೋ ಒಂದು ಒಳ್ಳೇದ್ ಮಾಡಿದೀವಿ, ಅದಕ್ಕೆ ಪ್ರತಿಯಾಗಿ ಸಮಾಜ ನಮ್ಗೆ ಒಳ್ಳೇದ್ ಮಾಡುತ್ತೆ, ಅದರಲ್ಲೇ ಬದುಕು ನಡೆಯುತ್ತೆ ಹೊರತು ಅಂದ್ರೆ ಯಾವುದೇ ಅನ್ಯಾಯ ಈ ತರದಕ್ಕೇನು ಹೋಗ್ದಲೇ ಇರೋ ಹಾಗೆ. ನನಗೆ ಯಾವಾಗ ಅನ್ಯಾಯ ಮಾಡ್ತೀನಿ? ನನ್ಗೆ ನನ್ನ ನೋವಿನ ಪ್ರಜ್ಞೆ ಇದ್ದ ನಾನು ನೋವು ಹೋಗಿಸ್ಕೊಳ್ಳೋಕೆ ಯಾರಿಗೋ ಕೆನ್ಗೆ ಹೊಡಿತೀನಿ. ನನ್ಗೆ ಯಾರೋ ಖುಷಿ ಕೊಟ್ರೆ ದುಡ್ಡು ಕೊಟ್ಟು ಕೊಂಡ್ಕೋತೀನಿ ನಾನು. ಅದರಿಂದ ಈ ನೋವು ನಲಿವಿನ ಪ್ರಜ್ಞೆ ಇಲ್ದಲೇನೆ ಬರೋ ಸ್ಫೂರ್ತಿ ಇದೆಯಲ್ಲ, ಅದು ಯಾರ ಕಡೆಗೂ ಗಮನಿಸದೆ ತನ್ನದೇ ತಾನಾಗಿ
ಸದ್ದಿಲ್ದೆ ಸಾಗುತ್ತೆ ಎನ್ನುವಂತ ಹರಿಗೋಲ ರೂಪಕ ನಿಜವಾಗಿ ನಮ್ಮ ಮನಸ್ಸನ್ನ ತುಂಬಾ ಹೊತ್ತು ಅದು ಕಾಡಿಸುತ್ತೆ. ಅದೇ ನನ್ಗೆ ಆ ಪದ್ಯ ಹೋದಾಗ ಇದೇನ್ ಸರಿಗಮ ಅಂತ ಹೇಳ್ತಿದ್ದವ್ರು ಇದಕ್ಕಿದ ಹರಿಗೋಲ್ ಸುದ್ದಿ ಕೊಟ್ಟೋದ್ರಲ್ಲ ಅಂದ್ರೆ, ಸರಿಗಮದ ದನಿ ಅನ್ನೋದು ಹರಿಗೋಲಿನ ರೀತಿಯಲ್ಲಿ, ಸರಿಗಮದ ದನಿ ಚೆನ್ನಾಗಿ ಹಾಡು ಹೇಳಿದ್ರೆ ಇನ್ನೊಬ್ರು ಕೇಳ್ತಾರೆ, ಚಪ್ಪಾಳೆ ತಟ್ತಾರೆ. ಹಾಗೆ ಸರಿಗಮದ ದನಿಯಲ್ಲಿ ಸಮಾಜನ ಸಂತೋಷ ಪಡ್ಬೇಕು. ನಗಿಸುವುದು ಪರಧರ್ಮ, ನಗುವು ಸಹಜದ ಧರ್ಮ. ನಗಿಸುವ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ಅಂತಾರಲ್ಲ, ಆ ಅತಿಶಯದ ಧರ್ಮ ಅದೇ ಹರಿಗೋಲ್ ಹಿಂದಕ್ಕೆ ತಳ್ಳಿ ನೀರ್ ಮುಂದಕ್ಕೆ ತಳ್ಳೋದಿದೆಯಲ್ಲ, ಅದು ನಗುವ ಕೇಳುತ್ತಾ ನಗುವ ಅತಿಶಯದ ಧರ್ಮ ಅಂತ ನಾನು ಅರ್ಥೈಸ್ಕೋತೀನಿ. ಇವತ್ತೇ ಹೇಳಿದೀನಿ ನಾನು, ಇನ್ನು 15ನೇ ತಾರೀಕು ಬುಧವಾರ, ಮತ್ತೆ ಭಾನುವಾರ ಅಂತ ಅಭ್ಯಾಸ ಬಲದಿಂದ ಹೋಗೋಗಿಲ್ಲ. 14ನೇ ತಾರೀಕು ಬುಧವಾರ ಸಂಜೆ 8 ಗಂಟೆ ಅಲ್ವೇನಪ್ಪ ಗಣೇಶ್? ಬುಧವಾರ 8 ಗಂಟೆಗೆ ತಾನೆ? ಹೌದು ಸರ್, ಹೌದು ಸರ್, ಬುಧವಾರ 8 ಗಂಟೆಗೆ, 14ನೇ ತಾರೀಕು. ಬುಧವಾರ 14ನೇ ತಾರೀಕು 8 ಗಂಟೆಗೆ, 14ನೇ ತಾರೀಕು ಬುಧವಾರ 8 ಗಂಟೆಗೆ ನಾವು ಮತ್ತೆ ಸೇರೋಣ. ಇನ್ನೊಂದು ಪುಟಾಣಿ ಪದ್ಯ, ಅದು ಇದಕ್ಕಿನ್ನ ಪುಟಾಣಿ ಇದೆ ಅದು, ಆದ್ರೆ ಅದಕ್ಕೆ ವಿವರಣೆ ತುಂಬಾ ಬೇಕಾಗುತ್ತೆ. ಇನ್ನೊಂದ್ಸರಿ ಆ ಪದ್ಯ ಓದ್ಕೊಂಡು ಸುಬ್ಬಾ ಭಟ್ರ ಮಗಳೇ ಓದ್ಕೊಂಡು ಬರ್ಬೇಕು ಅಂತ ಹೇಳ್ತಾ, ಇನ್ನೇನು ಪ್ರಶ್ನೆ ಇಲ್ಲದೆ ಇದ್ರೆ ಮುಗಿಸ್ಬೋದು. ಸರ್ ತುಂಬ ಅದ್ಭುತವಾಗಿತ್ತು ಸರ್. ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಇಲ್ಲಾಂತಂದರೆ ಬುಧವಾರ ರಾತ್ರಿ 8 ಗಂಟೆಗೆ ಮತ್ತೆ ಎಲ್ಲರೂ ಕೂಡ 40ನೇಯ ಲೀಲಾಜಾಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರೋಣ. ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು ಸರ್.